ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಫೆಬ್ರವರಿ 2026 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ಪ್ರಥಮಿ ತಿಥಿ, ಆಶ್ಲೇಷ ನಕ್ಷತ್ರ, ಆಯುಷ್ಮಾನ್ ಯೋಗ, ಭಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಗುರುಪಾಡ್ಯಮಿ. ಗುರುಗಳ ಬಗ್ಗೆ ಹುಡುಕಿ ತಗೊಬಂದು ಹೇಳಬೇಕು. ಲೋಕದಲ್ಲಿ ನಮಗೆ ಎಂತೆಂಥವರು ಸಿಗ್ತಾರೆ ಮಕ್ಕಳೇ. ನಾನು ಯಾವಾಗಲೂ ಹೇಳ್ತಾರೆ, ತುಂಬ ದುಡ್ಡಿರೋರು ಸಿಗ್ತಾರೆ, ಜ್ಞಾನ ಇರೋರು ಸಿಗ್ತಾರೆ, ಶಕ್ತಿ ಇರೋರು ಸಿಗ್ತಾರೆ, ಅಧಿಕಾರ ಇರೋರು ಸಿಗ್ತಾರೆ. ಯಾವಾಗಲೂ ನಾನು ಹೇಳ್ತಿರ್ತೇನೆ, ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳು ಸಿಗೋದು ಅಪರೂಪ, ಒಳ್ಳೆ ವ್ಯಕ್ತಿಗಳು ಸಿಗೋದು ಇನ್ನೂ ಅಪರೂಪ. ಇವತ್ತಿನ ಕಲಿಯುಗಕ್ಕೆ ನಾವು ಇದೆಂಗೆ ಅಂದರೆ, ಸಮುದ್ರದಲ್ಲಿ ಹುಡುಕಾಡಿ 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 ಎಲ್ಲೋ ಒಂದು ನವರತ್ನ ಸಿಗುತ್ತಲ್ವ, ಆ ರೀತಿ ತುಂಬ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ನನ್ನ ಮಗ ಏನೂ ಸಾಧಿಸ್ಲಿಲ್ಲ, ನನ್ನ ಮಗಳು ಇದಾಗಲಿಲ್ಲ, ಗುರುಗಳೇ ನಾನು ಇದು ಮಾಡಬೇಕಿತ್ತು ಅದಾಗಲಿಲ್ಲ, ಈ ಕನಸು ಕಂಡಿದ್ದೆ ಇದಾಗಲಿಲ್ಲ. ಪರವಾಗಿಲ್ಲ, ಎಲ್ಲ ಹೋಗ್ಲಿ ಮಕ್ಕಳೇ, ಪರವಾಗಿಲ್ಲ. ಯಾಕೆ ಯೋಚನೆ ಮಾಡ್ತೀರಾ? ನೀವು ಒಳ್ಳೆಯವರಾಗಿದ್ದೀರಲ್ವಾ, ಅಷ್ಟು ಸಾಕು. ಜಗತ್ತಿಗೆಲ್ಲ ಮೆಚ್ಚಿಸ್ಲಿಕ್ಕೆ ಹೋಗ್ಬೇಡಿ. ಇರ್ಲಿ, ಪರವಾಗಿಲ್ಲ. ಕೆಲವರು ನಮ್ಮನ್ನು ಅಂತಾರೆ, ಹಮ್ನೆ ವಫಾ ಬಿ ಕುತ್ತೋ ವಾಲಿ ಕಿ, ಹಮ್ನೆ ವಫಾ ಬಿ ಕುತ್ತೋ ವಾಲೋ ಕಿ. ನಮ್ಮ ನಿಯತ್ತು ನಾಯಿಗಿಂತ ಹೆಚ್ಚಾಗಿತ್ತು, ನಮ್ಮ ನಿಜಾಯಿತಿ ನಾಯಿಗಿಂತ ಹೆಚ್ಚಾಗಿತ್ತು. ಏನ್ ಮಾಡೋಣ, ಈ ಲೋಕ ನಮ್ಮನ್ನ ನಾಯಿಗಿಂತ ಕೀಳಾಗಿ ಇಲ್ಲ ನಾಯಿ ತರ ನೋಡುತ್ತೆ. ಪರವಾಗಿಲ್ಲ, ಅವ್ರ ಹಮಾರ ಸಾಥ್ ಹುವ ಕುತ್ತೋ ವಾಲಿ ಕಿ, ಇಟ್ಸ್ ಓಕೆ. ನಮ್ ನಿಜಾಯಿತಿ ಸಾಕು. ನೀವು ಒಳ್ಳೆಯವರು, ಯಾಕೆ ಆ ರೀತಿ ಅಂದ್ಕೊಂಡು ಕೂತ್ಕೊಟ್ಟಿರಿ? ಸಾಕು. ಗುರುಗಳು ಅದು ಮಾಡಿಲ್ಲ, ಇದು ಮಾಡಿಲ್ಲ, 4 ಜನಕ್ಕೆ ಮಾಡ್ಬೇಕಿತ್ತು, 4 ಜನಗಳ ನಡುವೆ ಅಧಿಕಾರ. ಅಯ್ಯೋ, ಅಧಿಕಾರ ಇರೋರು ಏನೇನ್ ಮಾಡ್ತಿದ್ದಾರೆ ನೋಡಿ. ಪ್ರಕೃತಿ ತನ್ನ ಪ್ರಭಾವ ಸೂಚಿಸುತ್ತೆ. ಒಬ್ಬರು ಸತ್ತ ಮೇಲೆ ಕೆಟ್ಟದ್ದು ಹೇಳಬಾರದು. ಅಧಿಕಾರ ಇಲ್ಲ, ಹೋಗ್ಲಿ ಬಿಡು, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದರು ಅಂತೇವೆ. ಇತ್ತೀಚೆಗೆ ನಾ ಹೇಳಿದ್ದೆ, ದೊಡ್ಡ ದೊಡ್ಡ ವಿಮಾನ ಅವಘಡಗಳು ತುಂಬಾ ದೊಡ್ಡವರಿಗೆ ಎಡವಟ್ಟಿದೆ, ತೊಂದರೆ ಇದೆ ಅನ್ನತಕ್ಕಂಥದ್ದು. ಕುಂಭರಾಶಿಯವರು ಹುಷಾರಾಗಿರಿ. 12ನೇ ಮನೆಯಲ್ಲಿ ಕುಳಿತಿರೋ ಗ್ರಹಗಳು ಅಂತ ಒಂದು ಸ್ಥಾಯಿ ಒಳ್ಳೆಯದಲ್ಲ. ಅದೊಂಥರ ಭೂಕಂಪ ತರ ಸಿಡಿಯುತ್ತೆ, ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ಹಾಕಬಹುದು ಅಂತ. ಕನ್ಯಾ ಲಗ್ನದವರು ಹುಷಾರಾಗಿರಿ. ಪಂಚಮದಲ್ಲಿ ಕುಳಿತಿರುವ ಕುಜ, ಸೂರ್ಯ, ಬುಧ, ಶುಕ್ರ, ಗುರು ವಕ್ರ ಬೇರೆ. ಅಷ್ಟಮ ಸ್ಥಾನವನ್ನ ಕುಜ ನೋಡ್ತಿದ್ದಾನೆ. ಸೂರ್ಯನನ್ನ ಎಳ್ಕೊಂಡು ತುಂಬಾ ದೊಡ್ಡದಾಗಿರೋರು, ರಾಜಕಾರಣಿಗಳು, ಅಧಿಕಾರದಲ್ಲಿರ್ತಕ್ಕಂಥವ್ರು, ದೊರೆ ಮಟ್ಟದ ವ್ಯಕ್ತಿಗಳು. ಅಲ್ಲೊಂದು ಅನಾಹುತ ನಡೆದಿದೆಯಾ? ಆ ಒಂದು ಹಿಂದಿನ ಬುಧವಾರ ನಡೆದಿದೆ. ಅನಾಹುತಗಳ ಸಂಕೇತ. 6 ಜನ ಸುಟ್ಟು ಕರಕಲಾಗಿ ಹೆಲಿಕಾಪ್ಟರ್. ತಾನು ದೊರೆ ಆಗಲೇಬೇಕು ಅಂತ ಇದ್ದ ಪಕ್ಷ ಎಷ್ಟು ಬಾರಿ ಆ ವ್ಯಕ್ತಿ. ಸರಿ ತಪ್ಪುಗಳ ಚರ್ಚೆ ನಾನು ಏನೂ ಮಾಡೋಲ್ಲ, ಇತ್ತು ಅಷ್ಟೇ ಪ್ರಾಪ್ತಿ. ಅದಕ್ಕೆ ಹೇಳೋದು, ಇವತ್ತು ಎಷ್ಟು ಜನ ನಾನು ನೋಡಿದ್ದಾರೆ ಅವರ ಬಗ್ಗೆ ಕಮೆಂಟ್ಸು, ಇನ್ನೊಂದು ಅನ್ನತಕ್ಕಂಥದ್ದು. ಪ್ರಕೃತಿ ತನ್ನ ಪ್ರಭಾವ ಸೂಚಿಸ್ಬಿಟ್ಟಿದೆ. ಯಾರು
ಈ ಒಂದು ಮರಣವನ್ನ ಗೆಲ್ಲಲು ಸಾಧ್ಯವಿಲ್ಲ. ಬದುಕಿರುವಷ್ಟು ದಿನವೂ ಒಳ್ಳೆಯವರಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡಿ ಮಕ್ಕಳೇ. ನಿಮ್ಮ ಮಟ್ಟಕ್ಕೆ ನೀವು ಒಳ್ಳೆಯವರಾಗಿರಿ, ಯಾರಿಗೂ ತೋರಿಸ್ಲಿಕ್ಕೆ ಹೋಗ್ಬೇಡಿ. ನನ್ನ ಮಾತು ಕೇಳಿ. ಇಲ್ಲವೇ ಎಂತೆಂಥ ಹಗರಣ ಆ ವ್ಯಕ್ತಿ ಮೇಲೆ ಮುಚ್ಚಾಕ್ಬಿಟ್ರು. ಅದಕ್ಕೋಸ್ಕರವೇ ಅಧಿಕಾರಕ್ಕೋಸ್ಕರ ಸ್ವಂತ ಚಿಕ್ಕಪ್ಪನನ್ನು ಬಿಡ್ಲಿಲ್ಲ. ಪಕ್ಷ ನಂದು ಏನೇನೋ. ಒಂದು ಬಾರಿ ಯಾವುದೋ ಒಂದು ಗಣಿಗಾರಿಕೆ ನಡೀತಿರುತ್ತೆ, ದೊಡ್ಡ ಗಲಾಟೆ, ಮೇಲೆದ್ದು ಬರ್ತಾರೆ. ಆ ಅಧಿಕಾರಿ ಬಿಡೋದಿಲ್ಲ. ಖಡಕ್ ಆಫೀಸರ್, IAS ಆಫೀಸರ್, ಯಾರು ಬಂದರೂ ಬಿಡೋದಿಲ್ಲ ಅಂತೆ. ನಾವು ಯಾರು ಗೊತ್ತಾ ತಗೋ ಅಂತ ಹೇಳಿಬಿಟ್ಟು DCM ಫೋನ್ ಮಾಡಿಸ್ತಾರೆ. ನಾನು ಯಾರು ಗೊತ್ತಾ ಮಾತಾಡೋದು ಅಂತ. ನೀವ್ಯಾರೋ ಗೊತ್ತಾಗ್ಲಿಲ್ಲ ಅಂತ. ನಾನು ಮಾತಾಡೋದು ಸರ್, ದಯಮಾಡಿ ಕ್ಷಮಿಸಿ ಸರ್. ಆ ಮಗು ಹಾಗೆ ಹೇಳುತ್ತೆ. ಆ ದರ್ಪ, ಆ ಒಂದು ಗತ್ತು ಬೇಕಾ ನಮಗೆ? ಅದಕ್ಕೆ ಹೇಳೋದು, ಅಧಿಕಾರ ಸಿಗುತ್ತೆ, ಅಂತಸ್ತು ಸಿಗುತ್ತೆ, ಪದವಿ ಸಿಗುತ್ತೆ, ಪ್ರತಿಷ್ಠೆ ಸಿಕ್ಕುತ್ತೆ. ಅಂಥವರೆಲ್ಲ ನಮ್ಗೆ ಸಿಗ್ತಾರೆ ಮಕ್ಕಳೇ. ಒಳ್ಳೆಯವರು ಸಿಗುವುದಿಲ್ಲ, ಅಪರೂಪದಲ್ಲೊಂದು ಅಪರೂಪ. ಒಂದು ಲಾರಿ ತುಂಬಾ ಅಕ್ಕಿ ಇದ್ರೆ ಅದರಲ್ಲಿ ಎಲ್ಲೋ 1-2 ಅಕ್ಕಿ ಕಾಳು ಅಷ್ಟೇ. ಗುರುಪಾಡ್ಯಮೆ. ಅದರಿಂದ ದಯಮಾಡಿ ತಪ್ಪು ತಿಳ್ಕೊಬೇಡಿ. ನಾವು ಅದಾಗ್ಲಿಲ್ಲ, ನಾವು ಇದಾಗ್ಲಿಲ್ಲ ಕೇಳಿರ್ತೀರಿ. ನಾನು ಆಗಾಗ ಕೆಲವರು ತಪ್ಪು ಅಂತ ಹೇಳೋಲ್ಲ. ಭಗವಂತನಿಗೆ 100 ಕೋಟಿದ ಬಂಗಾರ ಕೊಟ್ವಿ, ಕಿರೀಟ ಕೊಟ್ವಿ, ಇದೆಲ್ಲ ಕೇಳ್ತಿರ್ತೀರಿ. ಕೇಳಿದಾಗ ನಮಗೂ ಖುಷಿಯೇ. ಆದರೆ ಆಧ್ಯಾತ್ಮಿಕ ರಂಗದಲ್ಲಿ ವೈದಿಕವಾಗಿ ನಾವು ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಸಣ್ಣ ಸಂಕಟ. ಕೆಲವೊಂದು ಕಾಣಿಸೋದಿಲ್ಲ, ಇದೇ ದೊಡ್ಡದಾಗಿ ಹೈಲೈಟ್ ಆಗೋದು. ಇಂಥವ್ರು ಮಾಡಿದ್ರಂತೆ, ಭಗವಂತನಿಗೆ ಕಾಸಿನ ಸರ ಮಾಡಿಸಿದ್ರಂತೆ, ಕಿರೀಟ ಮಾಡಿಸಿದ್ರಂತೆ, ಹೈಲೈಟ್ ಆಗುತ್ತೆ, ಡನ್. ಅವ್ರ ಕಷ್ಟಾರ್ಜಿತ ಅವ್ರು ಕೊಟ್ಕೊಳ್ಳಿ, ಅವರ ಸಂಪಾದನೆ ಕೊಟ್ಕೊಳ್ಳಿ. ಅವರ ಸಂಪಾದನೆ, ನಮಗದರ ಬಗ್ಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಇವುಗಳ ನಡುವೆ ಕೆಲವರು ಮಾಡುವ ಸೇವೆ ಕಣ್ಣಿಗೆ ಕಾಣಿಸೋದಿಲ್ಲ. ಗುರುಪಾಡ್ಯಮಿ ಇವತ್ತೊಂದು ಅಂತ ಗುರುವಿನ ಪರಿಚಯ ಮಾಡಿಸ್ತೇನೆ ನಿಮ್ಗೆ ಯಾವತ್ತಾದ್ರೂ. ಆದರೆ ಆ ಮೇಡಮ್ನ ಒಂದ್ಸಲಿ ಭೇಟಿ ಮಾಡಿ. ಒಂದು ಟೀಚರ್, ಆ ಟೀಚರ್ ಏನ್ ಮಾಡ್ತಾರೆ, ತಮ್ಮ ಕ್ಲಾಸಲ್ಲಿ ಮಕ್ಕಳಲ್ಲಿ ಉತ್ಸಾಹ ತುಂಬಿಸಲು ನೋಡಿ ಇದ್ದಾರೆ ಅಂತ ಗುರುಗಳಿಂದಲೇ ಇವತ್ತು, ಅಂತ ಒಂದು ಮಾರ್ಗದರ್ಶಕರಿಂದಲೇ, ಅಂತ ಒಂದು ಮಹರ್ಷಿ ಚೇತನಗಳಿಂದಲೇ ನಿಜವಾಗ್ಲೂ ಹೇಳ್ತಾನೆ, ಇಂಥ ಗುರುಗಳನ್ನ ಹುಡುಕಿ ಸರ್ಕಾರ ಅವ್ರಿಗೆ ಸನ್ಮಾನ ಮಾಡಬೇಕು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇಂಥದ್ದು ಕೊಡಬೇಕು. ಎಲೆಮರೆಯ ಕಾಯಿಯ ಹಾಗೆ ಇರ್ತಾರೆ ಕೆಲವರು. ಒಬ್ರು ತುಂಬಾ ಚೆನ್ನಾಗಿ ಇದನ್ನ ಹೇಳ್ಕೋತಾರೆ. ಅದನ್ನ ಹುಡುಕಿ ತಗೊಬಂದು ಹೇಳ್ತಿದ್ದಾರೆ. ಆ ಟೀಚರು ತಮ್ಮ ಕ್ಲಾಸಲ್ಲಿ ಯಾರು ಒಳ್ಳೆಯ ಅಂಕಗಳು ತೆಗಿತಾರೆ, 100ಕ್ಕೆ 100 ಮ್ಯಾಥ್ಸ್ ಟೀಚರ್. ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಆ ಟೀಚರ್ ಯಾರು ಅಂತ. ಅವ್ರಿಗೇನೋ ತಪನ, ಮಕ್ಕಳಲ್ಲಿ ಉತ್ಸಾಹ ತುಂಬಿಸ್ಬೇಕು, ಶಕ್ತಿ. ದುಡ್ಡನ್ ಮಾತಲ್ಲ ಅಲ್ಲಿ ಬರೋದು. ಒಂದು ಗುರು ಮಾಡೋದು ಹಾಗೆ, ಉತ್ಸಾಹ ತುಂಬಿಸುವಂತ ಕೆಲಸ. ನೀವೇ ಓಡೋದು, ನೀವೇ ಪರಿಶ್ರಮ ಹಾಕೋದು, ನಿಮ್ಮ ಕಷ್ಟಾರ್ಜಿತವೇ, ಅದು ನಿಮಗೇ ಸಲ್ಲಬೇಕಾಗಿರತಕ್ಕಂಥದ್ದು. ಒಂದು ಗುರು ಹಿಂದ್ಗಡೆ ನಿಂತ್ಕೋಬೇಕು, ನಿಮ್ಮ ಗುರಿ ಮುಂದ್ಗಡೆ ಇಟ್ಕೋಬೇಕು. ನೋಡಿ, ಆ ಗುರು, ಆ ಟೀಚರ್ ಮಾಡಿದಂತ ಒಂದು ಅದ್ಭುತ ಕಾರ್ಯ. ನಿಜವಾಗ್ಲು ಮಕ್ಕಳಿಗೆ ಹೇಳ್ತಾರೆ, ಯಾರು 100ಕ್ಕೆ 100 ತೆಗಿತಿರೋ ಅವರಿಗೆಲ್ಲ 1000 ರೂಪಾಯಿ ದೊಡ್ಡ ಬಹುಮಾನ ಇದೆ ಅಂತ. ಮಕ್ಕಳಿಗೆಲ್ಲ ಖುಷಿ. ತಗೋ, ರಾತ್ರಿ ಹಗಲು ಕುತ್ಕೋತಾರೆ. ಯಾವ ಟೀಚರು ಹೇಳಿರಲ್ಲ, ಈ ಟೀಚರು ಇಷ್ಟಕ್ಕೂ ಸರಿಯಾಗಿ ಸಂಬಳಗಳಿಗೂ ಕೂಡ ಬಂದಿಲ್ಲ ಅಲ್ಲಿ. ಅದರಲ್ಲೂ ಕೂಡ ತನ್ನ ಬದುಕಿನಲ್ಲಿ ಎತ್ತಿಟ್ಕೊಂಡಿರ್ತಕ್ಕಂಥ ದುಡ್ಡು, ಏನೋ ಒಂದು ಮಕ್ಕಳಲ್ಲಿ ಉತ್ಸಾಹ, ಅವರಲ್ಲಿ ಗೆಲುವನ್ನ, ನಿನ್ನಲ್ಲಿದೆ ಆ ಶಕ್ತಿ ಅಂತ ತೋರಿಸ್ಬೇಕಿತ್ತು. ನೀನ್ ಫೋಕಸ್ ಮಾಡಿದರೆ, ನಾವು ಮಾಡ್ತೇವೆ ಮನೇಲಿ, ಈ ಒಂದು ಏನೋ ಒಂದು ಗಿಫ್ಟ್ ಕೊಡ್ತೇವೆ, ಒಂದು ಪೆನ್ ತಂದು ಕೊಡ್ತೇವೆ. ನಮಗೆ ನಮ್ಮ ಶಾಲಾ ಟೀಚರ್ಗಳು ಮಾಡ್ತಿದ್ರು. ಅದೇ ಇವತ್ತು
ಕೆಲವು ಜಾತಕಗಳನ್ನ ನಮ್ಮ ಗುರುಗಳು ಮುಂದ್ಗಡೆ ಹಾಕ್ಬಿಟ್ಟು ಇದನ್ನ ಹೇಳೋ ಅನ್ನೋರು. ಇದನ್ನೇನಾದ್ರೂ ನೀನು ಬಿಡಿಸ್ದೆ ಅಂದ್ರೆ ನಿನಗೆ ಏನಾದ್ರೂ ಒಂದು ಊಟ ಅನ್ನೋರು. ಏನೋ ಅದು ಮರೆಯಲಾರದ್ದು. ಇವತ್ತು ರವಿಶಂಕರ ಇಷ್ಟು ನಿರರ್ಗಳವಾಗಿ ಜಾತಕಗಳ ಬಗ್ಗೆ ಮಾತನಾಡ್ತೇನೆ, ಪುರಾಣಗಳ ಬಗ್ಗೆ ಏನೋ ಒಂದು ಅಲ್ಪ ಸ್ವಲ್ಪ ತಿಳ್ಕೊಂಡು ಹೇಳ್ತೇನೆ ಅಂದ್ರೆ ಆ ಗುರುಗಳ ಆಶೀರ್ವಾದವೇ, ಅವರ ಒಂದು ನಿಜವಾಗ್ಲೂ ಪ್ರೋತ್ಸಾಹವೇ ಇವತ್ತು ನಾನು ಬೆಳೆದು ನಿಂತಿರ್ತಕ್ಕಂಥದ್ದು. ನೋಡಿ, ಈ ಗುರುಗಳು ಕೂಡ ಈ ಹೇಳ್ತಾರೆ, ಮಕ್ಕಳು ಓದ್ಕೋತಾರೆ, 4 ಮಕ್ಕಳು 100ಕ್ಕೆ 100 ಅಂಕ ತಗೋ, ಸಂಭ್ರಮ, ಮಕ್ಕಳು ಖುಷಿ. ಎಲ್ಲ ಮಕ್ಕಳು ಮುಂದ್ಗಡೆ ಅವ್ರಿಗೊಂದು ಆ ಅವಾರ್ಡು, ಆ ಹೆಸರು, ಚಪ್ಪಾಳೆ. ತಂದೆ ತಾಯಿನ ಕರ್ಕೊಂಡು ಬನ್ನಿ, ನಿಮ್ಮ ಮಗು ಏನ್ ಸಾಧಿಸಿದಾನೆ ಅಂತ ಹೇಳ್ಬೇಕು ಅಂತ ಅವ್ರ ತಂದೆ ತಾಯಿಗಳು ಹೋಗ್ತಾರೆ. ಯಾರ್ಯಾರು ಮಕ್ಕಳು ಆ 4 ಮಕ್ಕಳು ಆ 100ಕ್ಕೆ 100 ಗಣಿತದಲ್ಲಿ ಅಂಕ ತೆಗೆದಿದ್ದಾರಲ್ವಾ, ಹೋದ್ರೆ ಆ ಮಕ್ಕಳಿಗೆ ಕವರು, ಆ ಕವರಲ್ಲಿ 1000 ರೂಪಾಯಿ ದುಡ್ಡು. ಖುಷಿ, ಮಕ್ಕಳಿಗೆ ಆನಂದ. ತಗೊಂಡು ಮನೆಗೆ ಬರ್ತಾರೆ. ಅದರಲ್ಲಿ ಒಂದು ಪೇರೆಂಟ್ ಖುಷಿಯಿಂದ ಮಗ ಸಾಧಿಸಿದಾನೆ ಮಗು ಅಂತ ಹೇಳಿ ತೆಗಿತಾರೆ. ನೋಡಿ, ಅದರಲ್ಲಿ ಇದ್ದಿದ್ದು ಅವ್ರಿಗೆ ಅದು ಗೊತ್ತಾಗುತ್ತೆ. ನೋಡಿ, ತೆಗೆದ್ರೆ 100 ರೂಪಾಯಿಂದು 4 ನೋಟು, 50 ರೂಪಾಯಿಂದು ಕೂಡ 4 ನೋಟು, ಇನ್ ಮಿಕ್ಕಿದ್ದು 20 ರೂಪಾಯಿ, 10 ರೂಪಾಯಿ, ಈ ಥರದ್ದು ನೋಟುಗಳು. ಶಾಕು. 1000 ರೂಪಾಯಿ ಅಂದಿದ್ದೆ 500 ರೂಪಾಯಿಂದ 2 ನೋಟ್ ಇಡ್ಬೋದಿತ್ತು, ಇಲ್ಲ 100 ರೂಪಾಯಿಂದ 10 ನೋಟ್ ಇಡ್ಬೋದಿತ್ತು. ಅರ್ಥ ಆಗ್ಬಿಡ್ತು. ಎಲ್ಲೋ ಮನೇಲಿ ಅಡಿಗೆ ಮಾಡುವಾಗ ಒಂದಷ್ಟು ರೇಷನ್ ತಂದಾಗ, ಬೇರೆ ಏನೋ ಮನೆಯ ವಸ್ತುಗಳು ತಂದಾಗ ಅಳಿದು ಉಳಿದು ಏನೋ ಒಂದು ಉಳಿಸಿ ಅದು ತಗೊಂಡು ಸ್ಮೆಲ್ ನೋಡಿದ್ರೆ ಒಂದ್ರಲ್ಲಿ ಜೀರಿಗೆ ಸ್ಮೆಲ್ಲು, ಒಂದರಲ್ಲಿ ಏಲಕ್ಕಿ ಸ್ಮೆಲ್ಲು, ಒಂದರಲ್ಲಿ ಲವಂಗ ಸ್ಮೆಲ್ಲು. ಈ ರೀತಿ ಆ ತಾಯಿ ಜೀವ, ಆ ಗುರು ತಾನು ಎತ್ತಿಟ್ಟಿರುವ ದುಡ್ಡಲ್ಲಿ 10 ರೂಪಾಯಿ ನೋಟು, 20 ರೂಪಾಯಿ ನೋಟು ಸೇರಿಸಿ ಅದೆಷ್ಟು ದಿನದಿಂದ ಎತ್ತಿಟ್ಟಿತ್ತು ಆ ತಾಯಿ ಜೀವ, ತಗೋಬಂದು ದೇವರಂತ ಮಕ್ಕಳಿಗೆ ಕಿರೀಟ, 100 ಕೋಟಿ, 200 ಕೋಟಿ, 500 ಕೋಟಿ, 50 ಕೋಟಿ ಏನೋ ಅದು ಮಾಡಿಸಿದ್ವಿ ಅಂತೆಲ್ಲ ನಾವು ಮಾತಾಡ್ತೇವೆ. ನೋಡಿ, ಆ ತಾಯಿ ಜೀವ, ಗುರು, ನಿಜವಾದ ಗುರು ಆ ರೀತಿ ಸೇರಿಸಿ ಕೊಟ್ಟಿದೆ. ಇವ್ರು ಕಣ್ತುಂಬಿ ಬಂದ್ಬಿಟ್ಟಿದೆ. ಅಯ್ಯೋ ಭಗವಂತ, ಎಂತ ಒಂದು ಪ್ರತಿಭೆಯನ್ನು ಗುರುತಿಸ್ಲಿಕ್ಕೆ ಎಂಥದೊಂದು ತ್ಯಾಗ ಮಾಡಿದ್ದಾರೆ. ತಮ್ಮ ಕಷ್ಟಾಜಿತ ದುಡ್ಡು, ಒಂದು 3-4 ತಿಂಗಳಿಂದ ಸರಿಯಾಗಿ ಸಂಬಳನೂ ಬಂದಿಲ್ಲ. ಯೋಚನೆ ಮಾಡಿ, ಒಂದು 2000 ರೂಪಾಯಿ ಕವರಲ್ಲಿ ಹಾಕಿ ಹಣ್ಣುಗಳನ್ನ ತಗೊಂಡು ಮಗನನ್ನ ಕರ್ಕೊಂಡು ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿಸಿ, ನಿಮ್ಮಿಂದಲೇ ನಮ್ಮ ಮಗ, ನೀವು ಕಲಿಸಿದ್ರಿಂದ, ನೀವು ಅವನ ಶಕ್ತಿಯನ್ನ ಬೆಳೆಸಿದ್ರಿಂದ, ತಿಳಿಸ್ಕೊಟ್ಟಿದ್ರಿಂದ ನನ್ನ ಮಗ 100ಕ್ಕೆ 100 ಮಾರ್ಕ್ಸ್ ತೆಗೆದಿದ್ದಾನೆ, ದಯಮಾಡಿ ಫಲತಾಂಬೂಲ ಸ್ವೀಕರಿಸ್ಬೇಕು ಅಂತ ಖುಷಿ ಆಗ್ಬಿಟ್ಟಿದ್ದಾರೆ. ತಗೊಂಡೋಗ ನೋಡಿದಾರ ಕವರ್ ಇದೆ, ಇದೇನಿದೆ ನೋಡಿದ್ರೆ ದುಡ್ಡು ಮುಟ್ಟೆ ಇಲ್ಲ, ಇದೆಲ್ಲ ಇಲ್ಲ. ಇದು ನನ್ನ ಕರ್ತವ್ಯ ಅಷ್ಟೇ. ಮಕ್ಕಳು ಸಾಧಿಸಿದಾರ, ಅಷ್ಟು ಸಾಕು ನನಗಿನ್ನೇನು ಬೇಡ. ನೋಡಿ, ಆ ತಾಯಿ, ಆ ಗುರುವಿನಂತ ಹೃದಯ ಎಲ್ಲೂ ಸಿಗೋಲ್ಲ. ಇಂಥವರಿಗೆ ಅವಾರ್ಡ್ ಸಿಗಬೇಕು, ಪ್ರಶಸ್ತಿ ಸಿಗಬೇಕು, ಗುರುತಿಸುವಿಕೆ ಸಿಗಬೇಕು. ಯಾವತ್ತಾದ್ರೂ ನೀವು ದಾವಣಗೆರೆ ಕಡೆ ಹೋದ್ರೆ ಅಲ್ಲಿ ಬರೆದಿಟ್ಕೊಂಡಿದ್ದೇನೆ, ಸೆಂಟ್ ಜಾನ್ ಹೈಸ್ಕೂಲ್, ನಿರ್ಮಲಾ ಟೀಚರ್ ಅಂತ. ಎಂತ ಕೆಲಸ ಮಾಡಿದ್ದಾರೆ ನೋಡಿ, ಆ ಮಕ್ಕಳನ್ನ ಉತ್ಸಾಹ ಪಡಿಸ್ಲಿಕ್ಕೆ. ನಮಗೆ ಪೇಪರಲ್ಲೆಲ್ಲ ಬರೋದು ಏನ್ ಗೊತ್ತಾ, ಯಾರೋ ಆ ದಾನ ಮಾಡಿದ್ರಂತೆ, 1000 ಮನೆ ಕಟ್ಟಿಸ್ಕೊಟ್ರಂತೆ. ಖಂಡಿತ ಅವ್ರ ದುಡ್ಡಲ್ಲಿ ಕಟ್ಟಿಸ್ಕೊಟ್ಟಿರೋಲ್ಲ. ಯಾವ ಸರ್ಕಾರ ಅವ್ರು ಕಟ್ಸಿದೆ ಅಂದ್ರೆ ನಾವು ಕಟ್ಸಿದ್ದು ರೀ ಅಂತಾರೆ. ಅವ್ರ ಕೈಯಿಂದ ಖಂಡಿತ ಕಟ್ಸಿರಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ಆ ದುಡ್ಡಲ್ಲಿ ತಗೊಬಂದು ಯೋಚನೆ ಮಾಡಿ ನೋಡಿ, ತಾವು ಉಳಿಸಿದ ದುಡ್ಡಲ್ಲಿ ನಿಜವಾಗ್ಲು ಮಕ್ಕಳನ್ನ ದೇವ್ರು ಮಾಡಿಬಿಟ್ಟಿದ್ದಾರೆ. ಮಕ್ಕಳಿಗೆ ಕಿರೀಟ ಇಟ್ಬಿಟ್ಟಿದ್ದಾರೆ. ಒಬ್ಬ ಬಡ ಭಕ್ತ ಅನ್ನೋ ರೀತಿಯಲ್ಲಿ ಆ ಟೀಚರ್. ಯೋಚನೆ ಮಾಡಿ ನೋಡಿ, ನಾವೇನೇನೋ ಮಾಡಿದ್ದೇವೆ. ಅದಕ್ಕೆ ಹೇಳ್ತಿರ್ತಾನೆ ಮಕ್ಕಳೇ,
ಕಾರ್ಯಕ್ರಮ ಆರಂಭ ಮಾಡಿದ್ದೆ ಅದಕ್ಕೆ. ಏನಂತ, ಸಾಕು ನಿಮ್ಮ ಹತ್ರ ಒಳ್ಳೆತನ ಇದೆ, ಲೋಕಕ್ಕೆಲ್ಲ ಮಾಡಬೇಕು, ಇಷ್ಟೆಲ್ಲ ಮಾಡ್ಬೇಕು, ಅದೆಲ್ಲ ಏನಿಲ್ಲ. ನಿರ್ಮಲಾ ಟೀಚರ್ ಮುಂದ್ಗಡೆ ನಾವೇನೇನೂ ಅಲ್ಲ. ಆ ಗುರುವಿಗೆ ಇಲ್ಲಿಂದಲೇ ಪ್ರಣಾಮಗಳು, ದೀರ್ಘದಂಡ ನಮಸ್ಕಾರಗಳು. ಆ ಮಹಾಗುರುವಿಗೆ, ಮಹಾಚೇತನ ಮೂರ್ತಿಗೆ ನೆನೆಸ್ಕೋಬೇಕು ನಾವು. ಅಂತ ಗುರುಗಳಿಂದ ಪಡೆದ ವಿದ್ಯೆ ಎಂದೂ ನಮ್ಮನ್ನು ಬಿಟ್ಟು ಹೋಗಲ್ಲ, ನಮ್ಮನ್ನ ರಕ್ಷೆಯಾಗಿ ನಿಲ್ಲಿಸುತ್ತೆ. ಅವರ ಒಂದು ಆ ಫಲ ನಿಜವಾಗ್ಲೂ ಹೇಳ್ತಾರೆ, ಎಂದೂ ಮರೆಯೋಕ್ಕಾಗಲ್ಲ. ನಾವು 100 ಕೋಟಿ ಕಿರೀಟ ಕೊಟ್ಟರು ಕೂಡ ಅದ್ರ ಮುಂದ್ಗಡೆ ಏನೇನೂ ಅಲ್ಲ, 1 ರೂಪಾಯಿಗೆ ಸಮಾನ ಅಲ್ಲ. ನೋಡಿ, ಇಂತಹ ಕೆಲಸಗಳು ಸಮಾಜದಲ್ಲಿ ಹೆಚ್ಚಾಗಬೇಕು. ಇಂಥದ್ದು ಬರೀ ಜ್ಯೋತಿಷ್ಯ ಅಷ್ಟೇ ಅಲ್ಲ ಮಕ್ಕಳೇ. ತುಂಬಾ ಜನ ಬರೀ ಜ್ಯೋತಿಷ್ಯ ಹೇಳಿ ಎದ್ದೇಳಿ ಗುರುಗಳೇ ಅಂತಾರೆ, ನೋವಾಗುತ್ತೆ ನನಗೆ. ಅಲ್ಲ, ಇಂಥವರನ್ನ ಗುರುತಿಸಿ ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಎಷ್ಟೋ ಒಳ್ಳೆ ವಿಚಾರಗಳನ್ನ ನಿಮ್ಮ ಮನಸ್ಸಿಗೆ ತೋರಿಸ್ಕೊಡ್ಬೇಕು. ನಿಮ್ಮ ಸುತ್ತಮುತ್ತಲು ಇಂಥದ್ದು ನಡೀತಿರುತ್ತೆ, ಸುತ್ತಮುತ್ತಲು ಅಂಥವ್ರನ್ನ ಗುರುತಿಸಿ ಅವ್ರಿಗೊಂದು ಪ್ರಣಾಮ ಹೇಳಿ. ಗುರುಪಾಡ್ಯಮೆ ಅಲ್ವಾ? ನಿಮ್ಮ ಮುಖೇನ, ನಿಮ್ಮೆಲ್ಲರ ಮುಖೇನ ನಾನೂ ಕೂಡ ಒಬ್ಬ ಸ್ಟೂಡೆಂಟ್ ಆಗಿ ಆ ನಿರ್ಮಲಾ ಟೀಚರ್ಗೆ ಮನಪೂರ್ವಕ, ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳು. ಹೌದು, ನಮಗಿಂಥವ್ರು ಬೇಕು, ಇಂಥ ಒಳ್ಳೆಯವರು ಬೇಕು, ನಮ್ಗೆ ಅಧಿಕಾರ ಇರೋರು ಬೇಡ. ಅದು ಬರುತ್ತೆ ಹೋಗುತ್ತೆ ರೀ, ಶಾಶ್ವತ ಇಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ, ಬಲ ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ. ಬಟ್ ಒಳ್ಳೆತನ ನಿಮ್ಮಲ್ಲಿ ಇದೆಯಲ್ಲ, ಅದನ್ನ ಗೌರವ ಪಡಿ. ನಿಮ್ಮ ಮಕ್ಕಳಲ್ಲೂ ಅಷ್ಟೇ. ತುಂಬಾ ಜನ ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ. ಪರವಾಗಿಲ್ಲ ರೀ, ಆಕೆ ಏನೂ ಮಾಡಿಲ್ಲ, ಪರವಾಗಿಲ್ಲ. ನಿನ್ನ ಯೋಗ್ಯತೆ ಏನು, ನೀನೇನು ದುಡ್ದೆ, ನೀನೇನು ಮಾಡಿದೆ, ಏನೂ ಪರವಾಗಿಲ್ಲ. ನನ್ನಮ್ಮ ಆಕೆ ಒಳ್ಳೆಯವಳು ಸಾಕು, ನನ್ನ ಮಗಳು ತುಂಬಾ ಒಳ್ಳೆಯವಳು ಸಾಕು, ಸಾಕು. ನನ್ನ ಯಜಮಾನ ಒಳ್ಳೆಯವನು ಸಾಕು. ನಾನು ಎಷ್ಟೋ ಬಾರಿ ನಮ್ಮ ಯಜಮಾನ ಏನೂ ಇಲ್ಲ, ಪರವಾಗಿಲ್ಲ ಕಣೋ, ಮಗು ತರ ಸಾಕೊಳ್ಳೋ, ಮಗು ತರ ಇಟ್ಕೊಳ್ಳುತ್ತೆ. ಮಗುವನ್ನೇ ಪಕ್ಕದಲ್ಲಿ ಇಟ್ಕೊಂಡಿದ್ದು, ಇನ್ನೇನ್ ಬೇಕು ನಿನಗೆ? ದೊಡ್ಡ ಮಗ, ದೊಡ್ಡ ಮಗಳಯ್ಯ. ಅವ್ರು ಯಾರಿಗೂ ಕಂಪೇರ್ ಮಾಡ್ಬೇಡ. ಅವ್ರ ಹೆಂಡತಿ ಹಿಂಗಿದ್ದಾರೆ, ಇವ್ರ ಹೆಂಡತಿ ಹಿಂಗಿದ್ದಾರೆ, ಅದೆಲ್ಲ ತಪ್ಪು. ನಮ್ಮ ಮಕ್ಕಳು ನಮ್ಮನ್ನ ಅವರಪ್ಪ ಹೀಗಿದ್ದಾರೆ, ಅವರಮ್ಮ ಹೀಗಿದ್ದಾರೆ, ನಾನು ಎಕ್ಸ್ಚೇಂಜ್ ಮಾಡೋಣ ಅಂದ್ಬಿಟ್ರೆ ಯೋಚನೆ ಮಾಡಿ ನೋಡಿ. ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಳ್ಳೋದು, ಹಾಗಿದ್ದಾರೆ ಹೀಗಿದ್ದಾರೆ, ಅದೇನ್ ಬೇಡ. ನಾನು ಯಾವಾಗ್ಲೂ ನಮ್ಮ ಮನೆಯ ಸದಸ್ಯರಿಗೂ ಅದನ್ನೇ ಹೇಳೋದು. ನನ್ನ ಅಕ್ಕ, ತಂಗಿ, ತಮ್ಮ, ಅಣ್ಣ ಎಲ್ಲರಿಗೂ ನೋಡ್ರೋ, ನೀವು ಒಳ್ಳೆಯವರು, ಬುದ್ಧಿವಂತರಲ್ಲ, ಧನವಂತರಲ್ಲ, ಸಿರಿವಂತರಲ್ಲ, ತುಂಬಾ ಒಳ್ಳೆಯವರು ಸಾಕು. ಹೀಗೆ ಇರಿ, ಮುಗ್ಧರಾಗೇ ಎದ್ದು ಬಿಡಿ. ಬೇರೆಯವ್ರ ತರ ಯೋಚನೆ ಮಾಡಬೇಡಿ. ಎತ್ತಿಟ್ಕೊಳ್ಳೋದು, ಇನ್ನೊಂದು ಕಲಸು ಮಲೋಗರ ಮಾಡ್ಕೊಳ್ಳೋದು, ಅವೆಲ್ಲ ಬೇಡ. ನೀವು ಹೇಗಿದ್ದೀರೋ ಮಗುವಾಗಿದ್ದು ಬಿಡಿ ಸಾಕು. ಅದರಲ್ಲಿರೋ ಆನಂದ ಬೇರೆ. ನಿರ್ಮಲಾ ಟೀಚರ್ ತರ. ಒಳ್ಳೇದಾಗ್ಲಿ. ಇನ್ನಷ್ಟು ವಿಚಾರಧಾರೆಗಳಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಶನಿವಾರದ ಸಂಚಿಕೆನಲ್ಲಿ ಹೇಳಿದ್ದೆ, ಕುಜದೋಷ ಇರೋರು ಮದುವೆ ಆಗಬಾರ್ದ. ಶನಿವಾರದ ಸಂಚಿಕೆಯಲ್ಲಿ ಹೇಳಿದ್ದೆ.
ಹಾಗೆ ನಿನ್ನೆಯ ಸಂಚಿಕೆಗಳಲ್ಲಿ ಈ ರಾಹು ಕೇತು ಪ್ರಭಾವ, ಸಣ್ಣ ಸಣ್ಣ ಮಿಸ್ಟೇಕ್, ಉಗುಳೋದ್ರಿಂದ ಹಿಡಿದು, ಹಾಸಿಗೆಯಿಂದ ಹಿಡಿದು, ಸ್ನಾನದ ಮನೆಯಿಂದ ಹಿಡಿದು, ವಾಶ್ ಬೇಸಿನಿಂದ ಹಿಡಿದು ಇವುಗಳ ಬಗ್ಗೆ ಮಾಲಿಕೆ ಕೊಟ್ಟಿದ್ದೆ. ತುಂಬಾ ಒಳ್ಳೆ ಒಂದು ಕಮೆಂಟ್ಸ್ ಎಲ್ಲ ಹಾಕಿದ್ದೀರಿ, ನೋಡ್ಬಿಟ್ಟು ತುಂಬಾ ತೃಪ್ತಿ. ನಮ್ದೇ ಒಂದು ಕಮ್ಯುನಿಟಿ ಮಾಡ್ತಿದ್ದಾರೆ ನಮ್ಮ ಟೀಮು. ತುಂಬಾ ದೊಡ್ಡ ಕಮ್ಯುನಿಟಿ ಇದೆ. ಅದನ್ನ ತುಂಬಾ ಜನ ಮಿಸ್ ಆಗಿರೋರ್ನ ಮತ್ತೆ ಒಂದು ಕಮ್ಯುನಿಟಿ ಮಾಡಿ ಅಲ್ಲಿ ಬೇರೆ ಬೇರೆ ವಿಚಾರಧಾರೆಗಳು ವಾಟ್ಸಪ್ ಗ್ರೂಪ್ ಅಲ್ಲಿ ಸೇರಿಸ್ತಿದ್ದಾರೆ. ಇಲ್ಲಿ ಯೂಟ್ಯೂಬ್ಗಿಂತಲೂ ಅಲ್ಲೂ ಕೂಡ ಹಲವಾರು ವಿಚಾರಧಾರೆಗಳು ಮಿಸ್ ಆಗಿರುವಂಥದ್ದು. ಎಲ್ಲೋ ಈ ಕುಜದೋಷದ ಬಗ್ಗೆ ಇರ್ಬೋದು, ಸಂಖ್ಯೆಗಳ ಬಗ್ಗೆ ಇರ್ಬೋದು, ಈ ರೀತಿ ಮನೆಯಲ್ಲಿ ಆಗ್ತಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಲೋಪದೋಷಗಳು ನಿಮ್ಮನ್ನ ಹೇಗೆ ರಾಹು ಕೇತು ಬುಧ ಶುಕ್ರ ಗುರುದೋಷ ಇವುಗಳಾಗತಕ್ಕಂಥದ್ದಾಗುತ್ತೆ ಅನ್ನೋದನ್ನ ಬಗ್ಗೆ ಮಾಲಿಕೆಗಳು ಕೊಡ್ತಿದ್ದಾನೆ, ಅದರಲ್ಲಿ ಹಾಕ್ತಿದ್ದಾರೆ. ಖಂಡಿತ ವೀಕ್ಷಿಸಿ ಅಂತ ಹೇಳ್ತಾ, ಈ ನಕ್ಷತ್ರಗಳಲ್ಲಿ ಹುಟ್ಟಿರತಕ್ಕಂಥವರಿಗೆ ಜೀವನ ಯಾವಾಗಲೂ ರಣರಂಗವೇ. ಮುಖ್ಯವಾಗಿ ಮದುವೆ ಜೀವನ, ಮುಖ್ಯವಾಗಿ ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರಿಗೆ ಮೃಗಶಿರ ನಕ್ಷತ್ರ, ಚಿತ್ತಾ ನಕ್ಷತ್ರ, ಧನಿಷ್ಠ ನಕ್ಷತ್ರ. ನನ್ನ ಅನುಭವ ಇದು, ಇದೆಲ್ಲೂ ಇಲ್ಲ. ನೀವು ಹುಡುಕಿದ್ರೆ ಎಲ್ಲೂ ಸಿಗೋಲ್ಲ. ಇದು ಅನುಭವದ ಮಾಲಿಕೆ. ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ನೀವು ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ನೀವು ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಅಲ್ಲೆಲ್ಲೋ ಆ ಸ್ತ್ರೀಯರಿಗೆ ಅತಿ ಮುಖ್ಯವಾಗಿ, ಪುರುಷರಿಗೂ ಇರುತ್ತೆ, ಇಲ್ಲ ಅನ್ನೋದೇನಲ್ಲ, 100% ಇರುತ್ತೆ. ಸ್ತ್ರೀಯರಿಗೆ ಅದರ ಡಬಲ್ ನೋವಿರುತ್ತೆ. ನೀವು ತಟ್ಕೊಳ್ಳಲ್ಲ. ನೀವು ನಿಮ್ಮನ್ನು ನೆಮ್ಮದಿಯಾಗಿರಲು ಸಾಂಸಾರಿಕವಾಗಿ ಬಿಡುವುದಿಲ್ಲ. ಅಲ್ಲೊಂದು ರಣರಂಗವೇ, ಯುದ್ಧ ಕಾಂಡವೇ. ಯಾಕೆ ಹೀಗೆ ನನಗೂ ಗೊತ್ತಿಲ್ಲ. ಬಟ್ ಆಗ ಹುಡುಕ್ತೇವೆ, ನಿಮ್ಮ ಶಕ್ತಿಗಳನ್ನ ಹುಡುಕ್ತೇವೆ, ನಿಮ್ಮ ಚೈತನ್ಯಗಳನ್ನ ಹುಡುಕ್ತೇವೆ. ನೀವೇನ್ ಮಾಡ್ಬೇಕು, ಬರೀ ಸಂಸಾರದಷ್ಟೇ ನಿಂತ್ಕೋಬೇಕಾ ಅಂತ. ಮೊನ್ನೆ ಕೂಡ ಒಂದು ತಾಯಿ ಜೀವ BCom ಓದ್ಕೊಬಿಟ್ಟಿದೆ, ತಿಂಗಳಿಗೆ 5,000 ರೂಪಾಯಿ ಕೊಡ್ತಾನೆ, 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ, 5,000 ರೂಪಾಯಿ ತನ್ನ ಮನೆಗೆ ತಾನೇ ಬಾಡಿಗೆ ತಾಯಿ ಕಟ್ಟಬೇಕು. 10,000ನೋ 12,000. ಬಿಕ್ಕಿ ಬಿಕ್ಕಿ ಅಳುತ್ತ ಮಗು. ಆ 5,000 ರೂಪಾಯಲ್ಲಿ 3 ಮಕ್ಕಳಿಗೂ ನೋಡ್ಕೋಬೇಕು. ಏನು ಅಂತ ಮಾಡ್ಕೊಳ್ಳೋದು ಹೇಳಿ? ಅವ್ರ ಮಕ್ಕಳಿಗೇನು ಆಸೆ ಇರಲ್ವಾ? ಇನ್ನೂ ಒಂದು ಪುಟ್ಟ ಜೀವ, ಏನೋ ನೀನ್ ಮಾಡಿ ಇಟ್ಕೊಂಡಿದ್ಯಾ ನಾನ, ಏನೋ ತಾಯಿ ಶಿಲ್ಪಮ್ಮ, ಹೋಗೋ ಕೆತ್ತಿ 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 ಬಿಸಾಕಿಟ್ಟಿದ್ದಾನೆ, ಇನ್ನೂ ಅಲ್ಲೇ ಇಟ್ಕೊಂಡು ಅಪ್ಪ ಹಾಕಿದ ಆಲದ ಮರ ಅಂತ ಒದ್ದಾಡ್ತಿದೀಯೇನೋ, ನೇಣು ಹಾಕೊಂಡು. ಏನೋ ಪುಟ್ಟ ಗಾಯ ಮಾಡಿಟ್ಕೊಂಡಿದ್ದೀಯ, ಒಳ್ಳೆ ಕೆಲಸ ಇದೆ, ಇನ್ನಷ್ಟು ಮಾಡು ಅಂದ್ರೆ, ಇಲ್ಲ ಗುರುಗಳೇ ಎಮ್ಮೆ ಕಟ್ಟಿದ್ದೀನಿ, ನೀವು ಇವತ್ತೇ ಕಟ್ಟಿದ್ದೀನಿ ಅಂತ. ಖುಷಿ ಆಯ್ತು, ಅದ್ರ ಮೇಲೆ ಹೋಗು. ಸೊ ನಿಮ್ಮ ಶಕ್ತಿಗಳನ್ನ ತಿಳ್ಕೊಂಡು ಮುಂದಕ್ಕೆ ಹೋಗ್ಬಿಡಿ. ನಿಶಕ್ತಿಗಳನ್ನ ಸರಿಪಡಿಸಲು ಆಗೋದಿಲ್ಲ. ಸೊ ಅಂತ ಒಂದು ನಕ್ಷತ್ರಗಳ ಛಾಯೆಯಲ್ಲಿ 100% ಚಿತ್ತಾ ನಕ್ಷತ್ರದ ಪುರುಷರಾಗಿರ್ಬೋದು, ಧನಿಷ್ಠ ನಕ್ಷತ್ರದ ಪುರುಷರಾಗಿರ್ಬೋದು, ಇಲ್ಲವೇ ಮೃಗಶಿರ ನಕ್ಷತ್ರದ ಪುರುಷರು 70% ಚಕ 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 ಚಚ್ಚದಾಗಿರುತ್ತೆ. ಸ್ತ್ರೀಯರಿಗಂತೂ 100/100 ಚಚ್ಚಿಸ್ಕೊಳ್ಳೋದೆ. ದಿನ ನೀವೆದ್ದು ಅಡಿ ಸಾಕಾಗ್ಬಿಟ್ಟಿದೆ ಗುರುಗಳೇ, ನಮ್ಮ ಕೈಯಲ್ಲಿ ಆಗ್ತಿಲ್ಲ ಗುರುಗಳೇ ಅನ್ಸೋ ಅಷ್ಟು ಮಟ್ಟಕ್ಕೆ ಬಾಧೆ, ಸಂಕಟ, ಒದ್ದಾಟ ನಿಶ್ಚಿತ. ಜಾತಕವನ್ನ ಪರಾಮರ್ಶಿಸ್ಕೊಳ್ಳಿ. ಯಾವ ಗ್ರಹ ಬಲ ಇದೆ, ವ್ಯಾಪಾರ ಮಾಡ್ಬೋದಾ, ಉದ್ಯೋಗ ಮಾಡ್ಬೋದಾ, ಏನಾದ್ರು ಕನ್ಸಲ್ಟೆನ್ಸಿ ಮಾಡ್ಬೋದಾ, ಏನಾದ್ರೂ ವಸ್ತು ಕಲಿಬೋದಾ? ಗುರುಗಳು 30 ಆಗ್ಬಿಟ್ಟಿದೆ, ಅದೆಲ್ಲ ಯೋಚನೆ ಮಾಡಬೇಡಿ. ನಿಮಗೆ ವಯಸ್ಸಾಗದ ಜಾತಕ ಮೃಗಶಿರ, ಚಿತ್ತ, ಧನಿಷ್ಠ ನಿಮಗೆ ವಯಸ್ಸಾಗದ ಜಾತಕ. ನಿಮಗೆ ಹುಟ್ಟಿನಿಂದಲೇ ಒಂದು ಕಲೆ ಅಂದ್ರೆ ಒಂದು ಭಗವಂತ ನಿಮಗೆ ವಿಶೇಷವಾಗಿ ಒಂದು ಕೈ ಕೆಲಸ ಕೊಟ್ಬಿಟ್ಟಿರ್ತಾರೆ. ನೀವು ಯಾವ್ದು ಅಡಿಗೆ ಮಾಡೋಕ್ ನಿಂತ್ಕೊಂಡು ಯು ಆರ್ ಬ್ಯೂಟಿಫುಲ್ ಕುಕ್. ಎಸ್, ಒಂದೇನಾದ್ರೂ DTP, ಎಡಿಟಿಂಗ್, ಕೋರಲ್ ಡ್ರಾ, ಆಡೋಬು, ಪೇಂಟಿಂಗು, ಯೂಟ್ಯೂಬ್ ಎಡಿಟಿಂಗು, ಕ್ಯಾಮ್ರಾ ವರ್ಕ್ಸು, ಕ್ಯಾಮ್ರಾ ಸರ್ವಿಸ್, ಲ್ಯಾಪ್ಟಾಪ್ ಸರ್ವಿಸ್, ಫ್ಯಾಕ್ಸ್, ಜೆರಾಕ್ಸ್, ಸ್ಟೇಷನರಿ, ಏನಾದರೂ ಒಂದು ಕಸೂತಿ ಕೆಲಸ, ಕೇಶಾಲಂಕಾರ, ಲ್ಯಾಬ್ಗಳಲ್ಲಿ ಕೆಲಸ,
ವೆರಿ ಗುಡ್ ಕಮ್ಯುನಿಕೇಟರ್ ನೀವು. ತಗೊಬಂದು ಇಲ್ಲಿ ಈ ಬಾವಿಲಿ ಕೆದಕ್ತಾ ಇರ್ತಾರೆ. ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ ನಾನು ಕಾಯ್ತಿರ್ತಾರೆ. ನಿಮ್ಮ ಆತ್ಮೀಯರಿರ್ಬೋದು, ನಿಮ್ಮ ಸ್ನೇಹಿತರಿರ್ಬೋದು, ನಿಮ್ಮ ಬಂಧುಗಳಿರ್ಬೋದು. ದರ್ ಇಸ್ ಅ ವಾರ್ ಝೋನ್. ನೀವು ವಾರ್ ಝೋನಲ್ಲಿ ಇದ್ದಾಗೆ ಸಂಸಾರ. ಅಲ್ಲಿ ಹೋಗಿ ಯುದ್ಧ ಮಾಡೋಕೆ ಹೋಗ್ಬೇಡಿ, ಅಲ್ಲಿ ಕನ್ವಿನ್ಸ್ ಮಾಡೋಕ್ಕೂ ಹೋಗ್ಬೇಡಿ, ಮಾಡ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಅದಿನ್ನೂ ಉರಿತಿರೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ. ಅಲ್ಲೊಂದು ಏನೋ ಹೊಗೆ ಬರ್ತಿದೆ, ಆ ಹೊಗೆಗೆ ಹೋಗ್ಬಿಟ್ಟು ಮೆಣಸಿನ್ಕಾಯಿ ಹಾಕಿದಾಗೆ ಚಿಟ್ಟ 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 ಘಾಟಾಗಿ ನಿಮ್ಮನ್ನ ನಜ್ಜು ಗುಜ್ಜು ಮಾಡುವುದಂತೂ ನಿಶ್ಚಿತ. ಎಸ್, ನಜ್ಜು ಗುಜ್ಜು ಮಾಡುತ್ತೆ. ಅದು ನಿಮಗೊಂದು ನಿಜ ಹೇಳ್ತಾರೆ, ಮ್ಯಾಕ್ಸಿಮಮ್ 20-25%. ಹೌದು ಅಲ್ವೋ? ಎಷ್ಟು ಜನ ಹೇಳ್ತೀರಿ? ನಾನು ಕಾಯ್ತಿರ್ತೀನಿ ಗುರುಗಳೇ. ಇನ್ನು ಮದುವೆ ಆಗಿಲ್ಲ, ಇನ್ನು ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ, ದೆನ್ ಯು ಶುಡ್ ಬಿ ಮೋರ್ ಕೇರ್ಫುಲ್. ನೀವೊಂದು ಊರ್ಗೋಲ್ ಇಟ್ಕೊಂಡಿದ್ದೀರಾ ಆಲ್ರೆಡಿ. ಒಂದು ಕೆಲಸ ಇದೆಯಾ, ಒಂದು ಗತ್ತಿದೆಯಾ, ಒಂದು ತೂಕ ಇದೆಯಾ, ಒಂದು ಪದವಿ ಇದೆಯಾ, ಒಂದು ಪ್ರತಿಷ್ಠೆ ಇದೆಯಾ, ನಿಮ್ಮ ಒಂದು ಸ್ಥಾನಮಾನ ರಕ್ಷಿಸ್ಕೊಂಡಿದ್ದೀರಾ. ಇದು ಫಸ್ಟ್ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಮದುವೆ ಆದ್ಮೇಲೆ ಏನೋ ಮಾಡ್ಕೋತೇವೆ ಇನ್ನೊಂದು. ಮೊನ್ನೆ 13 ವರ್ಷದಿಂದ ಆ ಮಗು ಬೇಯ್ತಾ ಇದೆ. ಏನೋ ಮಗು, ಮದುವೆಗೆ ಮೊದಲೇ ಇದು ಮಾಡ್ಕೋಬಾರ್ದಿತ್ತೇನೋ, ಎಂಥದ್ದು ನನ್ನ ತಾಯಿ ಅಂದ್ರೆ. ಸರಿ, ಮದುವೆ ಆಯ್ತು, ಆಗಲಾದ್ರು ಗುರುಗಳೇ ನನ್ನ ಜೀವನವೇ ಜೀವಿತ ಕೈದಿ. ಅದು ಕೆಲವು ನಕ್ಷತ್ರಗಳಿದ್ದಾವೆ, ಅದನ್ನು ಹೇಳ್ತೇನೆ ನಾಳಿನ ಸಂಚಿಕೆನಲ್ಲಿ. 3 ನಕ್ಷತ್ರಗಳಿದ್ದಾವೆ. ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮಗೆ ಜೀವಾವಧಿ ಶಿಕ್ಷೆ, ಜೀವನ ಪರ್ಯಂತ. ಗಲ್ಲು ಶಿಕ್ಷೆ ಅಲ್ಲ, ನಿಮಗೆ ಜೀವಾವಧಿ ಶಿಕ್ಷೆ ಆಗತಕ್ಕಂಥ ಒಂದು ಬಾಧ ಅದೊಂದಿರುತ್ತೆ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಗಂಡ, ನನ್ನ ಅತ್ತೆ, ನನ್ನ ಮಾವ, ನನ್ನಮ್ಮ, ನನ್ನಪ್ಪ, ಯು ಆರ್ ಬಿನ್ ಹಂಟೆಡ್. ಜೀವಾವಧಿ ಶಿಕ್ಷೆ. ಆಗಾಗ 1 ತಿಂಗಳು ನೀವು ಪೆರೋಲ್ ಮೇಲೆ ಬರ್ತೀರಿ. ಆ 3 ನಕ್ಷತ್ರ ನಾಳೆ ಹೇಳ್ತಾನೆ, ಕಾಯ್ತಿರಿ, ಆಯ್ತಾ? ಸೊ ಚಿತ್ತ ನಕ್ಷತ್ರ, ಮೃಗಶಿರ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರ ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಅದು ಒಗರೆ, ಸ್ವಲ್ಪ ಅದು ಒಗರೆ. ಜಾಸ್ತಿ ಕನ್ವಿನ್ಸಿಂಗ್ ಮಾಡ್ಕೊಂಡು ಕುತ್ಕೋಬೇಡಿ. ಅಲ್ಲೊಂದು ನಾಟಕ ಮಾಡಿಬಿಡಿ ಅಷ್ಟೇ. ಎಸ್ ಹಿಂಗ ಅನ್ಕೊಂಡು ನಿಮಗ್ ಬೇಕು ಅಂದ್ರೆ ಹಿಂಗೆ ಇದ್ಬಿಡಿ. ಗುಬ್ಬಚ್ಚಿ ತರ ಮನೆಗೆ ಬಂದಿತ್ತೆ. ಆಗೋಲ್ಲ, ಸಿಡಿದು ಬಿಡ್ತೀರಿ ನೀವು. ಸಿಡಿದು ಬಿಡ್ತೀರಿ ದಗದಗ ಅಂತ. ಜೀವನ ಯುದ್ಧ ಕಾಂಡವೇ. ಚಿತ್ತ, ಧನಿಷ್ಠ, ಮೃಗಶಿರ. ಸೊ ಮದುವೆ ಆಗಿದೆ, ಏನಾದ್ರೂ ಒಂದು ಕೈ ಕೆಲಸ ಕಲೀರಿ. ಯು ಆರ್ ವೆರಿ ಗುಡ್ ದ್ಯಾಟ್. ಕೈ ಕೆಲಸ ಕಲಿಯುವುದರಲ್ಲಿ ನಿಮಗೆ ಮೀರಿದವರಿಲ್ಲ. ಏನಾದ್ರೂ ಒಂದು ಕೈ ಕೆಲಸ ಬರುತ್ತೆ. ಸೆಲ್ಫ್ ಡಿಪೆಂಡಬಿಲಿಟಿ, ನಿಮ್ಮ ಮೇಲೆ ನೀವು ಇನ್ನೊಬ್ಬರಿಗೆ ಅಂಗಲ್ ನಿಂತ್ಕೋಬೇಡಿ. ಅದಾಗಲ್ಲ, ನಿಮ್ಮನ್ನ ಯುದ್ಧಕಾಂಡ ಹೇಳೋದ್ನೆಲ್ಲ ಸಾಯಿಸ್ಬಿಡುತ್ತೆ. ಒಂಥರ ಚಿತ್ತಭ್ರಮಣ. ಈತ ಬರಲಾರಿರಿ ಹೋಗಲಾರಿರಿ. ಹೌದು, ಅಂಥದ್ದೊಂದು ಸ್ಥಿತಿ ಆಗ್ಬಿಟ್ಟಿದೆ. ಸರಿ ಅಲ್ಲೇ ಹುಡುಕ್ಬೇಕು. ನಾನು ಅಲ್ಲೇ ಏನೋ ಮಾಡ್ತೇನೆ, ಸರಿ ಮಾಡಿ. ಆದರೆ ನಾ ಹೇಳಿದ್ನಲ್ಲ, ಏನಾದ್ರೂ ಒಂದು ಕಲಿಕೆ. 30 ಆಗಿದೆ, 40 ಆಗಿದೆ, ಅದೆಲ್ಲ ಪಕ್ಕಕ್ಕಿಡಿ ಮಕ್ಕಳೇ. ಮೊನ್ನೆ ಕೂಡ ಒಬ್ಬ ಆತ ಮೊಮ್ಮಗುವಿನ ಜೊತೆನಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಪಾಸ್ ಆಗ್ತಾರೆ. ವಿದ್ಯೆ ಯಾರಪ್ಪನ ಮನೆ ಸೊತ್ತಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಯಾವಾಗ ಬೇಕಾದರೂ ಕಲಿಯಬಹುದು. ನಿರಂತರ ಕಲಿಕೆ. ಸೊ ದಟ್ ಡ್ರೈವ್ಸ್ ಅನ್ನತಕ್ಕಂಥದ್ದು ಕರ್ಕೊಂಡು ಹೋಗುತ್ತೆ. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಖಂಡಿತ ಚಿತ್ತ ನಕ್ಷತ್ರ, ಮೃಗಶಿರ ನಕ್ಷತ್ರ, ಧನಿಷ್ಠ ನಕ್ಷತ್ರ ಈ ಒಂದು ಇಲ್ಲಿ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ಬಿಡಿ. ಬೆಳಿಗ್ಗೆ ಎದ್ರೆ ಒಂದು ಸ್ನಾನ ಮಾಡಿದ್ರೆ, ಒಂದು ತಿಂಡಿ ಮಾಡಿದ್ರೆ, ದೇವ್ರಿಗೊಂದು ನೈವೇದ್ಯಕ್ಕೆ ಇಟ್ರಿ, ಒಂದು ಪೂಜೆ ಮಾಡಿದ್ರೆ, ಬ್ಯಾಗ್ ಎತ್ಕೊಂಡ್ರಿ, ಬಾಯ್, ಒಂದು ಹಗ್ಗು, ಒಂದು ಮುತ್ತು, ಮಕ್ಕಳಿಗೊಂದು ಡನ್, ಓಡಿ. ಫ್ಯಾಂಟಾಸ್ಟಿಕ್ ಜರ್ನಿ ಆಗ್ಬಿಡುತ್ತೆ. ಫ್ಯಾಂಟಾಸ್ಟಿಕ್. ನೀವು ನೆನ್ಸಿರೋಲ್ಲ.
ಎಷ್ಟು ಬ್ಯುಸಿ ಆಗ್ಬೇಕು ಅಂದ್ರೆ ನಿಮಗ್ ಬರೋ ಕೋಪ, ಆತುರ, ಸಿಟ್ಟು ಎಲ್ಲ ಅಲ್ಲೇ ಬಿಡ್ಬೇಕು. ನೀವೆಲ್ಲೋದ್ರೂ ಶತ್ರುಗಳೇ, ಕೆಲಸದಲ್ಲೂ ಶತ್ರುಗಳೇ, ನಿಮಗೆ ಸಹಿಸೋಲ್ಲ. ಅದರಲ್ಲೂ ಈ ನಕ್ಷತ್ರದ ಪುರುಷರನ್ನ ತುಳಿಯೋರು ಜಾಸ್ತಿ, ಅವಮಾನ ಜಾಸ್ತಿ, ಏಳಲಾರಿರಿ, ಕಕ್ಕಲಾರಿರಿ, ಇರಲಾರಿರಿ, ಈ ಥರದ್ದಿರುತ್ತೆ ಗುರುಗಳೇ. ಇದು ಪುರುಷರಿಗಂತೂ ವೃತ್ತಿಯಲ್ಲಿ ಗಂಟ್ಲಿನ ಬಿಸಿ, ಗಂಟ್ಲಲ್ಲಿ ಕೆಂಡ. ಸ್ತ್ರೀಯರಿಗೂ ಕುಟುಂಬ ಅನ್ನೋದು ಗಂಟ್ಲಿನ ಕೆಂಡ. ನುಂಗ್ಲಾರಿರಿ ವಿಷ. ಸತ್ತೋಗ್ಬಿಡೋಣ ಅನ್ಸ್ಬಿಡುತ್ತೆ, ಇನ್ನೇನಾದ್ರೂ ಆಗ್ಬಿಡುತ್ತೆ ಅನ್ಸುತ್ತೆ. ಹೋಗ್ಲಿ ಉಗಿದು ಬಿಡೋಣ ಅಂದ್ರೆ ಬಿಸಿ ಬಿಸಿ ತುಪ್ಪ, ಅಯ್ಯೋ ಕಷ್ಟಪಟ್ಟು ಗೊತ್ತಾ ಗುರುಜಿ ಅನ್ನತಕ್ಕಂಥದ್ದು. ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ. ಆಶ್ಲೇಷ ನಕ್ಷತ್ರ ಇವತ್ತು. ಎಷ್ಟು ಜನಕ್ಕೆ ನಮ್ಮ ಈ ಕಾರ್ಯಕ್ರಮ, ಈ ಮಾಲಿಕೆ, ಸಂಚಿಕೆ ಇಷ್ಟ ಆಗಿದೆ ದಯಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಬುಧನ್ ಸಾರದಲ್ಲಿರೋದ್ರಿಂದ ಸ್ವಲ್ಪ ಹುಷಾರಾಗೇ ಇರಿ. ಟ್ರೇಡಿಂಗ್ ಕಲಿತೇವೆ, ಏನೇನೋ ಮಾಡೋಕ್ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟು ಇನ್ನೊಂದು ಜಾಗ್ರತೆ. ಮೇಷರಾಶಿಗೆ ಬುಧ ತುಂಬಾ ಪ್ರಬಲವಾಗಿರಬಾರ್ದು, ಅಲ್ಲಿರೋದೇ ಅದು ನನಗೆ ಭಯ. ಸೊ ತುಂಬಾ ಶಕ್ತಿಶಾಲಿ ಬುದ್ಧಿವಂತನಾಗಬಾರ್ದು. ಶಕ್ತಿಶಾಲಿ ಬುದ್ಧಿವಂತ ಎರಡೂ ಆಗ್ಬಿಟ್ರೆ ಅದೊಂದು ತಲೆನೋವು. ಅವನನ್ನ ಶಕ್ತಿ ಹೇಳುತ್ತೆ ಇರು ಯೋಚನೆ ಮಾಡೋಣ ಅಂತ, ಯೋಚನೆ ಏನು ಹೇಳುತ್ತೆ ಇರು ಯುದ್ಧ ಮಾಡೋದು ಬೇಡ ಈಗ ಅನ್ನುತ್ತೆ. ಸೊ ಎರಡೂ ಗೆಟ್ ಕ್ಲಾಶ್. ಯುದ್ಧನೂ ಮಾಡಲಾರ್ರಿ, ತೀರಾ ವಿಪರೀತ ಬುದ್ಧಿಗೂ ಉಪಯೋಗಿಸ್ಲಿಕ್ಕೆ ಬಿಡೋದಿಲ್ಲ. ಎರಡೂ ಕ್ಲಾಶ್ ಆಗ್ತಕ್ಕಂಥದ್ದು ಆಗುತ್ತೆ. ಶಕ್ತಿಶಾಲಿ ವ್ಯಕ್ತಿ ಏನ್ ಹೇಳ್ತಾನೆ, ಸರ್ ನೀವು ಹೋಗಿ ನಾನು ಮುಗಿಸ್ಕೊಂಡು ಬರ್ತೀನಿ ಅಂತಾನೆ. ತುಂಬಾ ಬುದ್ಧಿವಂತ ಹೇಳ್ತಾನೆ, ಸರ್ ಅಲ್ಲೋರ್ಗು ಏನ್ ಸರ್ ಇಲ್ಲೇ ಕುತ್ಕೊಂಡು ಏನಾದ್ರು ಮಾಡೋಣ, ಕ್ರಾಕ್ ಮಾಡೋಣ ಇರಿ ಸರ್. ಯಾರ ಮಾತನ್ನು ತಗೊಳ್ಳೋದು? ಸೊ ದರ್ ಇಸ್ ಅ ಕನ್ಫ್ಯೂಷನ್ ಟುಡೇ. ಸೊ ಸ್ವಲ್ಪ ಕನ್ಫ್ಯೂಷನ್ ಮಾಲಿಕೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸಿ, ದುಡುಕಬೇಡಿ. ದಿನನಿತ್ಯದ ವ್ಯವಹಾರ, ಊಟ, ಬಟ್ಟೆ ವ್ಯವಸ್ಥೆಗೆ ಕೊರತೆ ಇಲ್ಲ. ವೃಷಭ ರಾಶಿ. ಸ್ವಲ್ಪ ತಲೆನೋವೆ, ವ್ಯವಹಾರಗಳಲ್ಲಿ ಸ್ವಲ್ಪ ತಲೆನೋವೆ. ಒಡ ಊಟದವರ ವಿಚಾರ, ಮನೆಯವರ ವಿಚಾರ, ಕುಟುಂಬದ ವಿಚಾರ ಸ್ವಲ್ಪ ತಲೆ ಕೆಡಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆ. ತೀರಾ ನಂಬಲಿಕ್ಕೆ ಹೋಗ್ಬೇಡಿ. ಯಾರನ್ನ ನಂಬಬೇಕು ಅವ್ರನ್ನ ನಂಬಲ್ಲ, ಯಾರನ್ನ ನಂಬಾರ್ದು ಅವ್ರನ್ನ ನಂಬತಕ್ಕಂಥ ಒಂದು ಭಾವ ವೃಷಭ ರಾಶಿಗೆ ಆಗತಕ್ಕಂಥ ಒಂದು ಪ್ರಭಾವ. ಎಚ್ಚರಿಕೆ. ಮಿಥುನ ರಾಶಿ. ಚಂದ್ರ ಬುಧನ್ ಸಾರದಲ್ಲಿದ್ದು ಬುಧ ಅಷ್ಟಮದಲ್ಲಿದ್ದಾನೆ, ಓಕೆ. ಬಟ್ ಬುಧ ಕುಜನ್ ಸಾರ ಶತ್ರುವಿನ ಸಾರದಲ್ಲಿರೋದ್ರಿಂದ ದೊಡ್ಡ ರಿಸ್ಕು, ಜಗಳ, ಕಿರಿಕಿರಿ, ಟೆನ್ಷನು, ಇನ್ನೊಂದು ಈ ಥರದ್ದು ಯಾವುದೇ ಒಂದು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಲ್ಲೂ ಡ್ರೈವಿಂಗ್ ಲೈನಲ್ಲಿರೋರು ಹುಷಾರಾಗಿರಿ. ಟ್ಯಾಕ್ಸಿ ಡ್ರೈವಿಂಗ್, ವೆಹಿಕಲ್ ಡ್ರೈವಿಂಗ್, ಟ್ರಕ್ ಡ್ರೈವಿಂಗ್ ಸ್ವಲ್ಪ ಜಾಗರೂಕತೆಯಿಂದಲೇ ಇರ್ರಿ. ಟ್ರಾನ್ಸ್ಪೋರ್ಟ್ ಇಲಾಖೆ ವೆರಿ ಕೇರ್ಫುಲ್, ಆಟೋಮೊಬೈಲ್ ಇಲಾಖೆ ಕೇರ್ಫುಲ್. ಇನ್ನಷ್ಟು ಅವಘಡಗಳನ್ನ ಈ ಥರದ್ದು ನಾವು ನೋಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ, ಸಮಥಿಂಗ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಆಟೋಮೊಬೈಲ್ ಕನ್ಸಲ್ಟೆಂಟ್, ಇಂಜಿನಿಯರಿಂಗ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ಭಾವ. ಕರ್ಕಾಟಕ ರಾಶಿ. ಚಂದ್ರ ಬುಧನ್ ಸಾರದಲ್ಲಿ ನಿಮ್ಮನೆಲ್ಲ ಕೂತು ಬಿಟ್ಟಿದ್ದಾನೆ, ಅದು ಥ್ರೆಟ್. ನಿಮಗೂ ಬುಧನಿಗೂ ಆಗೋದಿಲ್ಲ, ಅಷ್ಟಕ್ಕಷ್ಟೇ. ಬುಧ ನಿಮ್ಮ ಮಗನೇ, ಆದರೆ ಕೆಲವು ಮಾತು ಹೇಳ್ತಾರೆ, ಕೆಲವೊಂದು ಗುಟ್ಟು ಗುಟ್ಟಾಗೇ ಇರಬೇಕು, ಕೆಲವರು ಗುಟ್ಟಾಗಿ ಇಟ್ಕೊಳ್ಳೋಕೆ ಬರೋದಿಲ್ಲ. ಕುಂತಿದೇವಿ ನೋಡಿ, ಕರ್ಣನ ಕತೆ ಯಾವಾಗಲೂ ಹೇಳಿದ್ರು ಅಂದ್ರೆ ಮಹಾಭಾರತನೇ ನಡೀತಿರ್ಲಿಲ್ಲ. ನಡೆದಾಗ ನೋಡೋಣ ಬಿಡು, ಹಾಗೇ ಇಟ್ಕೋಬಿಟ್ರು. ಅವಳಿಗೂ ಅವಮಾನ, ಹೆತ್ತ ಮನೆಗೆ ಅವಮಾನ, ಬೆಳೆಸಿದ ಮನೆಗೆ ಅವಮಾನ, ಗಂಡನ ಮನೆಯಲ್ಲಿ ಅವಮಾನ ಎಲ್ಲ ಅಲ್ವಾ? ಹೇಳಲೇ ಇಲ್ಲ ಆಕೆ. ಕೆಲವ್ರಿಗೊಂದು ದುರ್ಬುದ್ಧಿ ಇರುತ್ತೆ, ಅಯ್ಯೋ ತಪ್ಪು ಮಾಡಿಬಿಟ್ಟಿದ್ದೀವಿ ಗುರುಗಳೇ, ಆಗಬಾರ್ದು. ನೀವೇನು ಕುಂತಿಗಿಂತ ಏನು ಮಾಡಿಲ್ಲ. ಆ ಅಮ್ಮನ ಅತ್ತೆ ಸತ್ಯವತಿ ದೇವಿ, ಸತ್ಯವತಿ ದೇವಿ ಆಕೆನೂ ನೋಡಿ, ಯಾವಾಗಲೂ ಯೌವನ ಕಾಲದಲ್ಲಿ ಪರಾಶರ ಮಹರ್ಷಿಗಳಿಂದ ಪಡೆದ ಮಗ ವೇದವ್ಯಾಸರು ಬಾಯಿ ಬಿಚ್ಚುತ್ತಾ
ಇಲ್ಲವೇ ಇಲ್ಲ. ಅಲ್ಲಿ ಆಂತರಿಕವಾಗಿ ಯುದ್ಧ. ಪಟ್ಟಕ್ಕೆ ಯಾರೂ ಇಲ್ಲ, ಇನ್ನೇನ್ ಆಗೋದು, ಇದ್ದು ವಿಚಿತ್ರ ವೀರ್ಯ ಬರಬಾರ್ದು ಕಾಯಿಲೆ ಬಂದು ಸತ್ತ. ನೀವ್ ಏನ್ ಬೇಕಾದ್ರೂ ಅನ್ಕೋಬಹುದು. ಅವನ ಹೆಸರಲ್ಲೇ ಇದೆ ನೋಡಿ, ವಿಚಿತ್ರ ವೀರ್ಯ. ಅದನ್ನೇ ಅರ್ಥ ಮಾಡ್ಕೊಳ್ಳಿ. ಅವನ್ ವಿಚಿತ್ರ ಕೋರಿಕೆಗಳು ಅವನ್ಗೆ. ಯಾವಾಗ ಕೋರಿಕೆ ಬರುತ್ತೋ ಗೊತ್ತಿಲ್ಲ, ಅದಕ್ಕೆ ವಿಚಿತ್ರ ವೀರ್ಯ. ಆ ಕಾಲದಲ್ಲಿ ಅದನ್ನ ನೋಡಿ ಹೆಸರಿಡೋರು, ಇವನ್ ಇಂಥದ್ದೇ ಎಡವಟ್ಟು ಕೆಲಸಗಳು ಮಾಡ್ತಾನೆ ಅಂತ. ಇನ್ನೂ ಒಂದು ನೋಡಿ, ಪಾಂಡು ಮಹಾರಾಜ. ಪಾಂಡುಗೆ ಪಾಂಡು ಮಹಾರಾಜ ಅಂತ, ಪಾಂಡು ಅಂತ ಏನಕ್ಕೆ ಹೆಸರಿಟ್ರು ಗೊತ್ತಾ? ಪಾಂಡು ಮಹಾರಾಜನ್ಗೆ ಪಾಂಡು ಕಾಯಿಲೆ ಇತ್ತು. ಅವನಿಗೊಂಥರ ಯಾವಾಗಲೂ ಒಂಥರ ಜ್ವರದ ಮೈ. ದೇಹ ಯಾವಾಗಲೂ ಬೆವರೋದು, ಅತಿಯಾಗಿ ಆಗಿ ಹೀಟಾಗಿ ಅದು ಹೃದಯಕ್ಕೂ ಒಡೆದು ಬಿಡುತ್ತೆ. ಮೊದಲೇ ಅವನು ಅರ್ಧ ನಿಶಕ್ತಿಯ ಮನುಷ್ಯ. ಪಾಂಡು ಮಹಾರಾಜ ಶಕ್ತಿಶಾಲಿ ಇರಬಹುದು, ಬಲಭುಜ ಪರಾಕ್ರಮ ಇರಬಹುದು, ಆದರೆ ಅವನಿಗೆ ಜ್ವರದ ಮೈ. ಲಗ್ನದಲ್ಲಿ ಸೂರ್ಯ, ಯಾವಾಗಲೂ ಪಿತ್ತದ ಮೈ, ಹೆಡ್ಡೇಕು, ಮೈಗ್ರೇನು, ಸೈನಸ್ ಈ ತರ ಹೇಳ್ತೀವಲ್ವಾ. ಉಷ್ಣ ಮೈ, ಥಂಡಿ ಮೈ, ಏನೋ ಮುಟ್ಟಿದ್ರೆ ಐಸ್ ಇದ್ದಂಗಿದೀಯಾ, ಇದೇನೋ ಬೆಂಕಿ ಇದ್ದಂಗಿದೀಯಾ. ಆವಾಗ ನೋಡಿ ಅಲ್ಲೊಂದಿದೆ, ಧೃತರಾಷ್ಟ್ರ. ಅದರ ಅರ್ಥವೇ ಅವನಿಗೆ ಕಣ್ಣು ಕಾಣಿಸೋಲ್ಲ ಅಂತ ಅರ್ಥ. ಹುಟ್ಟುವಾಗಲೇ ಹಿರಿಯರು ಆಗೆಲ್ಲ ಇಡ್ತಿದ್ದಂತ ಹೆಸರುಗಳಲ್ಲಿ ಅದೊಂದು ಅದ್ಭುತ. ಅವ್ರಿಗೆ ಗೊತ್ತಿತ್ತು, ಆ ಪಂಚಾಂಗ ಲೆಕ್ಕಾಚಾರ ಇಲ್ಲದೆ ಇಡ್ತಿರ್ಲಿಲ್ಲ. ಧರ್ಮಜ, ಭೀಮ, ಅರ್ಜುನ, ಎಲ್ಲದಕ್ಕೂ ಒಂದು ಲೆಕ್ಕಾಚಾರಗಳಿದೆ ಮಕ್ಕಳೇ. ಇವತ್ತಿಡೋ ಹೆಸರುಗಳು ಯಾರು ಹಿಂಗೆ ಇಡೋದೂ ಇಲ್ಲ, ತಿಳ್ಕೊಳ್ಳೋದೂ ಇಲ್ಲ. ಅವ್ರಿಗೆ ಇಷ್ಟದ್ದು ಇಡ್ತಾರೆ, ಇರ್ಲಿ. ಸತ್ಯವತಿ ದೇವಿ ಕೂಡ ಸತ್ಯನ ಯಾವಾಗ ಬಿಚ್ಚೋದು? ವಿಚಿತ್ರ ವೀರ್ಯ ಸತ್ತೋಗಿ ನಿನ್ ಪಟ್ಟಕ್ಕೆ ಯಾರೂ ಇಲ್ಲ. ಭೀಷ್ಮನ ಹತ್ರ ಕುಳಿತುಕೊಂಡು ಹೇಳ್ತಾಳೆ, ನೋಡಪ್ಪ ನನಗೆ ಹಿಂಗಾಗಿತ್ತು ಆ ಕಾಲಘಟ್ಟಕ್ಕೆ ಅಂತ. ಅದೇನ್ ತಪ್ಪೇನಿಲ್ಲ ಬಿಡಮ್ಮ, ಆಗಿದ್ದಾಯ್ತು, ಅದೊಂದು ದೇವಿ ಮಾಯೆ. ಕರ್ಸು, ಅವರನ್ನ ಪಟ್ಟಕ್ಕೆ ಏರಿಸ್ಬಿಡೋಣ ಅಂತಾನೆ ಭೀಷ್ಮರು. ಅವರನ್ನೇ ಕರ್ಸು, ಯಾಕಂದ್ರೆ ಭೀಷ್ಮರನ್ನ ಕೇಳ್ಕೊತಾಳೆ. ಆಗ ನಿಯೋಗ ಪದ್ಧತಿ ಇತ್ತು. ಮನೆಯಲ್ಲಿ ಸೊಸೆಯರಿದ್ದು ಆ ಮನೆಯ ಯಜಮಾನ ತೀರ್ಕೊಬಿಟ್ಟಿದ್ದಾನೆ, ಆ ಸೊಸೆಯರ್ಗೆ ಮಕ್ಕಳು ಹೇಗೆ ಮಾಡೋದು? ಇದಾನಲ್ವಾ ದೊಡ್ಡ ಮಗ, ನೀನ್ ಮಾಡು ಅಂತ ಇತ್ತು ಆ ಕಾಲದಲ್ಲಿ. ಅಂಥದ್ದೆಲ್ಲ ಈ ಕಾಲದಲ್ಲಿ ಮಾಡಿದ್ರೆ ಅರೆಸ್ಟ್ ಮಾಡ್ತಾರೆ, ನಮ್ಮ ಕಾಲಕ್ಕಿಲ್ಲ. ನಮ್ಮ ಕಾಲದಲ್ಲಿ ಅಯ್ಯೋ ಹೇಳಬಾರ್ದು ಬಿಡಿ, ಅದು ನಮ್ಮ ಕಾಲ ಅಲ್ಲ. ಕಾಲ ಯಾವಾಗಲೂ ಇರುತ್ತೆ. ನಮ್ಮ ಭಾವಗಳು ಬದಲಾಗ್ಬಿಟ್ಟಿದ್ದಾವೆ. ನೋಡಿ, ಯಾವಾಗ ತೆಗೆದಿಟ್ಟಿದ್ದು? ಯಾವಾಗ್ಲೂ ತೆಗೆದಿಟ್ಬಿಟ್ಟಿದ್ರೆ ಆಕೆ ಸೊಸೆಯಾಗಿ ಬರ್ತಿರ್ಲಿಲ್ಲ. ಶಂತನು ಮಹಾರಾಜ ಮದುವೆನೇ ಆಗ್ತಿರ್ಲಿಲ್ಲ ಆಕೆನ. ದಾಸರಾಜನಿಗೆ ಗೊತ್ತಿಲ್ಲ ಅದು. ಏನ್ ಹೇಳ್ತೀರಿ? ಕೆಲವ್ರಿಗಿರುತ್ತೆ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟಿದ್ದೇನೆ, ಅಯ್ಯೋ ನಾನು ಹಾಗೆ ಮಾಡ್ಬಿಟ್ಟಿದ್ದೇನೆ, ತಗೊಂಡೋಗಿ ಹೊಸರು ಬಿಡೋದು. ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಅವನು ಗೊತ್ತಿದೆ ಸರಿ ತಪ್ಪು ಅವನದ್ದು, ನಮ್ಮದಲ್ಲ. ಏನ್ ನಾವು ಮಾಡಿದ ಒಳ್ಳೇದಕ್ಕೆಲ್ಲ ನಾವೇ ಕಾರಣನಾ? ಖಂಡಿತ ಅಲ್ಲ. ಒಳ್ಳೇದಕ್ಕೆ ನಮ್ಮದಲ್ಲ ಅಂದ ಮೇಲೆ ಕೆಟ್ಟದ್ದು ನಮ್ಮದಲ್ಲ. ಹಾಗೆ ಅದರಲ್ಲೇ ತೇಲ್ತಾ ಮುಳುಗ್ತಿರೋದು ಅದು ಭಗವಂತನದ್ದಲ್ಲ. ಗುರುಗಳು ಹೇಳ್ಬಿಟ್ಟಿದ್ದಾರೆ, ನನ್ ಮನ್ಸು ಹೇಳ್ತು ಕದಿ, ನನ್ ಮನ್ಸು ಹೇಳ್ತು ಬಾಚ್ಕೋ, ನನ್ ಮನ್ಸು ಹೇಳ್ತು ದೋಚ್ಕೋ. ಅದರಲ್ಲೇ ಆ ಮತ್ತಲ್ಲೇ ತೇಲ್ತಾ ಇರೋದು ಅದು ತಪ್ಪು, ಮಹಾ ತಪ್ಪು. ಅದು ಬೇರೆ. ಗೊತ್ತೋ ಗೊತ್ತಿಲ್ಲದೆ ಎಲ್ಲೋ ಒಂದು ಆಪೇಕ್ಷೆ, ಏನೋ ಒಂದು ಎತ್ಕೋಬಿಟ್ವಿ, ಏನೋ ಒಂದು ನಡೀತು ಬಿಡಿ, ಕುಂತಿದ್ದೇವೆ ನೋಡಿ. ಅದನ್ನ ಕಟ್ಟ ಕಡೆ ಕಾಲದಲ್ಲಿ ಕರ್ಣನಿಗೆ ತರ್ಪಣ ಬಿಡ್ಲಿಕ್ಕೆ ಯಾರು ಇಲ್ಲ. ಕರ್ಣ ನಮ್ಮವನು ಅಲ್ಲ, ನಿಮ್ಮವನು ಅಲ್ಲ. ಅವ್ರು ಕುಳಿತುಕೊಂಡು ತರ್ಪಣ ಬಿಡ್ತಿರ್ತಾರೆ. ನಮ್ಮ ಸೇನೆಯವರು ಪ್ರಮುಖರು, ನಿಮ್ ಸೇನೆಯ ಪ್ರಮುಖರು ಹೆಸರು ಹೇಳ್ತಾ ಇದ್ರೆ ಸಂಜಯ ಧೃತರಾಷ್ಟ್ರ ತರ್ಪಣ ಬಿಡ್ತಾನೆ, ದುರ್ಯೋಧನ, ಶಂತನು ಹೊಂದಿದ್ದು ಪಾಂಡವರು ತರ್ಪಣ ಬಿಡ್ತಾರೆ, ದುಶ್ಯಾಸನ, ಸೈಂಧವ, ಭೀಷ್ಮ ಇನ್ನೂ ಹೋಗಿರಲ್ಲ, ದ್ರೋಣ, ಅಶ್ವತ್ಥಾಮ ಬಿಡ್ತಾರೆ. ನಮ್ಮವರೇ, ನಮ್ ಕಡೆ ಸೇರಿದವರು. ಇದು ಲೆಕ್ಕ. ಇವ್ರ ಕಡೆ ದ್ರುಪದ ಹಿಂಗೆಲ್ಲ ಇದಾವೆ.
ಕರ್ಣನ ವಿಚಾರ ಬಂದಾಗ ಇವರಿಬ್ರು ಒಪ್ಕೊಳ್ಳೇ ನಮ್ಮವನು ಅಲ್ಲ ನಾವ್ಯಾಕೆ ಬಿಡ್ಬೇಕು ಅಂತ. ತಡಿಲಿಕ್ಕಾಗಲ್ಲ. ತರ್ಪಣದಲ್ಲೂ ಮೋಸ ಆಗೋಯ್ತಲ್ಲ ನನ್ನ ಮಗನಿಗೆ. ಅಯ್ಯೋ, ಪಿಂಡ ಇಡುವಾಗ ಆ ಆತ್ಮ ಇನ್ನೆಷ್ಟು ಒದ್ದಾಡ್ಬಿಟ್ಟಿರುತ್ತೆ ಅಂತ ಧರ್ಮಜ ಅಂತ ತಲೆ ಸುತ್ತ ಬಿದ್ಬಿಡ್ತಾಳೆ. ಅವನು ನಿಮ್ಮ ಅಣ್ಣ ಕಣೋ, ನನ್ನ ಮಗ ಕಣೋ, ನೀನೇ ತರ್ಪಣ ಬಿಡ್ಬೇಕು ಅಂತೇಳಿ ಬಿದ್ಬಿಡ್ತಾಳೆ. ಧರ್ಮ ಏನಾಗ ಅರ್ಥ ಆಗಲ್ಲ. ನೀರಾಕಿ ಎಬ್ಬಿಸ್ದೆ, ಏನಮ್ಮ ಇದು ಏನು ಹೇಳ್ತಿದ್ದೀಯ ಅಂದ್ರೆ, ಆಗ ಹಿಂದಿಂದ 12-13 ವಯಸ್ಸಿನಲ್ಲಿ ನಡೆದಿರ್ತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಅವತ್ತಿಗ ಅಮ್ಮನಿಗೆ ಹೆಚ್ಚು ಕಡಿಮೆ 100 ವರ್ಷ, ಧರ್ಮರಾಜರಿಗೆ 72-73 ವರ್ಷ. ಯಾವಾಗ ನಡೆದ ಘಟನೆ ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿತ್ತು, ನಾವಿರಲ್ಲ. ಏನೋ ಮಾಡ್ಬಿಟ್ಟೆ ಸುಮ್ಮನೆ, ಹಿಂಗಾಗೋಯ್ತು ಸುಮ್ಮನೆ. ಅದು ನೀವು ಇಟ್ಕೊಳ್ಳಿ. ಎಲ್ಲಾರ್ಗು ಹೇಳ್ತಾ ತುತ್ತೂರಿ ಉತ್ತ ಕುತ್ಕೋಬೇಡಿ. ಎಡವಟ್ಟ ಆಗ್ತೀರಿ, ಖಂಡಿತ ಆಗ್ತೀರಿ. ಸೊ ಇವತ್ತು ಕರ್ಕಾಟಕ ರಾಶಿಯವ್ರಿಗೆ ಆ ಥರ ಇಲ್ಲದೇನೋ ಒಂದು ಹೇಳ್ಕೊಂಡು ಇನ್ನೊಂದೇನೋ ಒಂದು ತಲೆನೋವು ತಂದಿಟ್ಕೊಬಿಡ್ತೀರಿ. ಹುಷಾರ್. ಆ ಒಂದು ಚಂದ್ರ ಬುಧನ ಪ್ರಭಾವ, ಹುಷಾರ್. ಅಷ್ಟು ಬಿಟ್ಟು ಇನ್ನೇನು ತೊಂದರೆ ಏನಿಲ್ಲ. ಇನ್ನು ಸಿಂಹ ರಾಶಿ, ಕೇತು ನಿಮ್ಮನೆಯಲ್ಲೇ, ಹಿಂದ್ಗಡೆ ಚಂದ್ರ, ಬುಧನ್ ಸಾರ. ಬುಧ 6ನೇ ಮನೆ ತೀಕ್ಷ್ಣವಾಗಿ ಓಡುತ್ತೆ. IT ಇಂಜಿನಿಯರ್ಸ್, ಲೀಗಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಇಂಥವರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ. ಇಂಜಿನಿಯರ್ಸ್, ಅಡ್ವೈಸರ್ಸ್ ಸೂಪರ್. ಅದ್ಬಿಟ್ಟು ಬೇರೆ ಇನ್ನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಸಿಂಹರಾಶಿ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ಗೆ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ಇರುತ್ತೆ, ಜಾಗ್ರತೆ. ಕನ್ಯಾ ರಾಶಿ, ಚಾಣಕ್ಯ ನೀವು ಚಾಣಕ್ಯನಾಗೆ ಇರಬೇಕು ನೋಡಿ. ಈಗ ಓದಂತ ಒಂದು DCM ಸಾಹೇಬರು ಕನ್ಯಾ ಲಗ್ನ, ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಕನ್ಯಾ ಲಗ್ನ ದೊರೆ ಆಗೋಕ್ ಹೋಗ್ಬಾರ್ದು, ಆಗೋಗ್ ಬಿಡಲ್ಲ. ಮಿಥುನ ಲಗ್ನ, ಕನ್ಯಾ ಲಗ್ನ, ಯು ಆರ್ ಎ ರಿಂಗ್ ಮಾಸ್ಟರ್. ಹಿಂದ್ಗಡೆ ಆಟ ಆಡಬೇಕು. ನಾನು ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಏನೇನೋ ಕಥೆಗಳು ಬಂದ್ಬಿಡುತ್ತೆ ಅಂತ ಹೇಳ್ತೀವಿ. ಸೊ ಅಂಥದರ ಒಂದು ಪ್ರಭಾವ ನಿಮಗೆ ಇವತ್ತು. ಚಾಣಕ್ಯನಾಗಿ ಮುಂದಕ್ಕೆ ಹೆಜ್ಜೆ ಇಡಿ. ಆತ ಏನೇನೋ ತಲೆ ಉಪಯೋಗಿಸ್ತಾ ಏನು ಮಾಡಿದ್ರು ದೊರೆ ಆಗೋಗ್ ಬಿಡ್ಲಿಲ್ಲ, CM ಆಗೋಗ್ ಬಿಡ್ಲಿಲ್ಲ. ಆಸೆ ನಮ್ದು ಏನೇ ಇರ್ಬೋದು, ಗ್ರಹಗಳ ಲೆಕ್ಕಾಚಾರ, ಅಟ್ ಇಸ್ ವಾಟ್. ಸೊ ಕನ್ಯಾ ರಾಶಿ, ಇವತ್ತು ನೀವು ಲೆಕ್ಕಾಚಾರದ ಬದುಕು ಚೆನ್ನಾಗಿರುತ್ತೆ. ನಾನೇ ದೊರೆ ಆಗ್ತೀನಿ, ಬಾಸ್ ಆಗ್ತೀನಿ ಅನ್ನೋ ಕೆಲ್ಸಕ್ಕೆ ಹೋಗ್ಬೇಡಿ. ತುಲಾ ರಾಶಿ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಆಗಿದ್ದೀರಾ, ಇಂಟೀರಿಯರ್ ಡಿಸೈನರ್ ಆಗಿದ್ದೀರಾ, ಕಲಾ ಮಾಸ್ಟರ್ ಆಗಿದ್ದೀರಾ, ಸಣ್ಣ ಪುಟ್ಟ ಡಾನ್ಸ್ ಮಾಸ್ಟರ್, ಮ್ಯೂಸಿಕ್ ಮಾಸ್ಟರ್, ಮೀಡಿಯಾಗಳಲ್ಲಿ ಕೆಲಸ ಚೆನ್ನಾಗಿದೆ. ವೃಶ್ಚಿಕ ರಾಶಿ, ಚಂದ್ರ ಬುಧನ ಸಾಂಗತ್ಯ, ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದನ್ನ ಒಳ್ಳೇದು. ಬಟ್ ಅಷ್ಟಮಾದಿ ಪ್ರಭಾವ ಇರೋದ್ರಿಂದ ಯಾರೋ ಒಂದು ಲಡ್ಡು ಕೊಟ್ಟು ದೊಡ್ಡದಾಗಿ ತಲೆ ಮೇಲೆ ಎಳಿತಾರೆ, ಹುಷಾರಾಗಿರಿ. ಮೇಡಮ್ ತಗೊಳ್ಳಿ ಮೇಡಮ್, ಸರ್ ನೀವು 20 ರೂಪಾಯಿ ಹಾಕಿ ಸರ್, 30 ರೂಪಾಯಿ ಈಗಲೇ ಇಮಿಡಿಯೇಟ್ 25 ರೂಪಾಯಿ ಆಗುತ್ತೆ ನೋಡಿ. ಸರ್ ಎಮರ್ಜೆನ್ಸಿ ಲೋನ್ ಬೇಕಾ ಸರ್, ತಗೊಳ್ಳಿ 50,000 ರೂಪಾಯಿ. ಆಗ್ತಾನೆ. ನೀವು 11 ತಿಂಗಳಲ್ಲಿ ಕಟ್ಟಬೇಕು, ಮುಗಿಸ್ಲಿ. 1 ತಿಂಗಳು ಮಿಸ್ ಆಯ್ತು ಅಂದ್ರೆ 2-2.5 ಸಾವಿರ ರೂಪಾಯಿ ಫೈನ್ ಹಾಕ್ತಾರೆ. 2-2.5 ಸಾವಿರ ಫೈನ್ ಹಾಕ್ತಾರೆ. ಇಂಥ ಸ್ಮಾಲ್ ಫೈನಾನ್ಸು, ಪ್ರೈವೇಟ್ ಫೈನಾನ್ಸು, ಪ್ರೈವೇಟ್ ಲೆಂಡಿಂಗು, ದಿಢೀರ್ ಈ ತರ ಏನೋ ಒಂದು ಲಾಭ ಬರುತ್ತೆ, ಈ ತರದ ವ್ಯವಹಾರ ಇನ್ನೊಂದು ಲಡ್ಡು ಕೊಟ್ಟು ನಿಮ್ಮನ್ನ ಸಿಕ್ಕಾಕ್ಸ್ತಾರೆ. ಹುಷಾರಾಗಿರಿ, ಹೆಜ್ಜೆ ಇಡಿ, ಎಚ್ಚರಿಕೆ. ಇನ್ನು ಧನುಸು ರಾಶಿ, ಚಂದ್ರ ಅಷ್ಟಮದಲ್ಲಿದ್ದಾನೆ, ಅದ್ರ ಜೊತೆಯಲ್ಲಿ ಬಾಧಕಾಧಿಪತಿ ನಕ್ಷತ್ರದಲ್ಲಿದ್ದಾನೆ, ಹುಷಾರಾಗಿರಿ. ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ನೌಕಾ ಇಲಾಖೆ, ಇಂಥವುಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಬ್ರೇಕಿಂಗ್ ನ್ಯೂಸ್ ಸಿಗುತ್ತೆ. ಎಂತೆಂಥದ್ದು ಬೇಧಿಸ್ತಾರೆ. ಬ್ಯೂಟಿಫುಲ್. ಬಟ್ ನೀವು ಸ್ವಲ್ಪ ವ್ಯವಹಾರ ಚಿಕ್ಕಗಳು, ಹಣಕಾಸು ಚಿಕ್ಕಗಳು, ಯಾರನ್ನಾದ್ರೂ ನಂಬಿ ನೋವು ತಿಂದ್ಬಿಡ್ತೀರಿ, ಹುಷಾರು. ಸ್ವಲ್ಪ ಆರೋಗ್ಯವನ್ನು ನೋಡ್ಕೊಳ್ಳಿ. ಮಕರ ರಾಶಿ,
ಈ ಆರ್ಕಿಟೆಕ್ಚರ್ ಡಿಸೈನ್, ಈ ಒಂದು ಪೇಂಟಿಂಗು, ಡಿಸೈನಿಂಗು, ಈ ಒಂದು ಪ್ಲಾನಿಂಗ್ ಮಾಡ್ಕೊಡೋದು, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಿ, ಕಂಪನಿ ಸೆಕ್ರೆಟರಿ ಆಗಿದ್ದೀರಿ, ಅಕೌಂಟಿಂಗ್ ಆಗಿದ್ದೀರಿ, ಬಿಲ್ಲಿಂಗ್ ಆಗಿದ್ದೀರಿ, ಕ್ಯಾಶಿಯರು, ಬ್ಯಾಂಕಿಂಗ್ ವಲಯ, ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್, ಲೆಕ್ಕಾಚಾರ, ಸಣ್ಣ ಪುಟ್ಟ ಬಡ್ಡಿ ಲೇವಾದೇವಿ ಅನುಕೂಲಕರವಾಗಿರತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ, ಚಂದ್ರ 6ನೇ ಮನೆಯಲ್ಲಿರೋದು ಒಳ್ಳೇದು, ಬುಧನ ಸಾರದಲ್ಲಿರೋದು ಇನ್ನೂ ಒಳ್ಳೇದು. ಬಟ್ ಬುಧ ಕುಜನ್ ಸಾರದಲ್ಲಿದ್ದಾನೆ, ಹುಷಾರ್. ದೂರದ ವ್ಯವಹಾರ, ದೂರದ ಕೆಲಸ, ದೊಡ್ಡ ರಿಸ್ಕು, ಪ್ರಾಪರ್ಟಿ, ವೆಹಿಕಲ್ಲು, ಇನ್ವೆಸ್ಟ್ಮೆಂಟ್ ನೋಡಿಕೊಂಡು ಮಾಡಿ. ತುಂಬಾ ಹೈ ರಿಸ್ಕ್ ತಗೊಂಡು ಮಾಡೋದು ಬೇಡ. 1 ಲಕ್ಷ ಇದೆ, ಇದೇನೋ BMW ಇಷ್ಟು ಕಮ್ಮಿ ಆಗುತ್ತೆ, ಬೆನ್ಸ್ ಇಷ್ಟು ಕಮ್ಮಿ ಆಗುತ್ತೆ, ಆ ದೊಡ್ಡ ಗಾಡಿಗಳು, ಇದೆಲ್ಲ ಇನ್ನೂ ಒಂದು 6-7 ವರ್ಷ. ಇನ್ನು ಬಂಗಾರ ಮುಟ್ಟೋಕ್ಕಾಗಲ್ಲ. ಬೆಳ್ಳಿ ಆಲ್ರೆಡಿ ಸೊಂಟದವರೆಗೂ ಬಂದ್ಬಿಟ್ಟಿದೆ, ಕಾಲತ್ರ ಇತ್ತು, ಸೊಂಟದವರೆಗೂ ಬಂದಿದೆ. ಇನ್ನು ಯಾವಾಗ ಹೃದಯದ ಹತ್ರ ಬರುತ್ತೋ ಗೊತ್ತಿಲ್ಲ. ಸ್ವಲ್ಪ ಜಾಗರೂಕತೆ. ಲ್ಯಾಂಡಲ್ಲಿ ಸಣ್ಣ ಪುಟ್ಟದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಸೇವಿಂಗ್ಸ್ ಮಾಡಿ. ಕುಂಭರಾಶಿಯವ್ರಿಗೆ ಗೊತ್ತಿರೋಷ್ಟು ಸೇವಿಂಗ್ಸ್ ಇನ್ಯಾರಿಗೂ ಗೊತ್ತಿಲ್ಲ. ದೇ ಪ್ಲೇ ದಿ ಸೇಫ್ಟಿ ಬ್ಯಾಟ್. ಅವ್ರ ಹತ್ರ ಹೋಗಿ ಕುತ್ಕೊಳ್ಳಿ, ಸೇವಿಂಗ್ಸ್ ಬಗ್ಗೆ ಅದ್ಭುತವಾಗಿ ನಿಮಗೆ ಡಿಸೈನಿಂಗ್ ಮಾಡಿಕೊಡ್ತಾರೆ. ಸೊ ಅಂತ ಒಂದು ಡಿಸೈನಿಂಗ್ ಜಾಬ್ ಸೇವಿಂಗ್ಸ್ ಮಾಡ್ಕೋತೀರಿ ಅನ್ನೋದಾದ್ರೆ ಕುಂಭರಾಶಿಗೆ ಫ್ಯಾಂಟಾಸ್ಟಿಕ್. ನಿತ್ಯದ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಇನ್ನು ಮೀನರಾಶಿ, ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಅದ್ಭುತವಾಗಿದ್ದಾನೆ, ಬಟ್ ಬಾಧಕ ನಕ್ಷತ್ರದಲ್ಲಿದ್ದಾನೆ. ಸೊ ಕಷ್ಟಪಟ್ಟು ಬದುಕು ಕಟ್ಟುತ್ತೀರಿ. ಇವತ್ತು ನಿಮ್ಮ ಮಾತು ಸ್ವಲ್ಪ ಒಡಕಾಗಬಹುದು, ಇಲ್ಲ ನಿಮ್ಮನ್ನ ಸ್ವಲ್ಪ ಟ್ರಿಕ್ ಪ್ಲೇ ಮಾಡತಕ್ಕಂಥದ್ದು ಕೆಲವರು ಆಗ್ತಾರೆ. ಅದೊಂದು ಸ್ವಲ್ಪ ಸಿಕ್ಕಾಕ್ಸ್ತಾರೆ, ಎಸ್ ಅನ್ನಿಸ್ಬಿಡ್ತಾರೆ. ಅದೊಂದು ನೋಡ್ಕೊಳ್ಳಿ. ಇವತ್ತು ಕೊಟ್ಟು ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಕೊಟ್ಟಿಲ್ಲ ಕೆಟ್ಟವರು ಅಂತಾರೆ, ಏನ್ ಮಾಡಿ ನಾನು ಹೇಳ್ಕೊಡ್ತೀನಿ, ಟ್ರಿಕ್ ನೀವು ಪ್ಲೇ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದಾನೆ, ಆಮೇಲೆ ಮಾತಾಡ್ತಾನೆ. ಸ್ವಲ್ಪ ಟ್ರಾವೆಲಲ್ಲಿ ಇದ್ದಾನೆ, ಆಮೇಲೆ ಮಾತಾಡ್ತಾನೆ. ಸ್ವಲ್ಪ ಹೊರಗಡೆ ಇದ್ದಾನೆ, ಆಮೇಲೆ ಮಾತಾಡ್ತಾನೆ. ಈ ರೀತಿ ಒಂದು ಸಣ್ಣದಾಗಿ ಟೈಮ್ ಬಾರ್ಗೇನ್ ಮಾಡಿ ಸಾಕು, ಅರ್ಧ ಗೆದ್ದ ಹಾಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ